ಹಾರ್ಸ್ನ ಬಳಸಿ ಒಂದು ಸ್ಪೋರ್ಟ್ ಆಕ್ಟಿವಿಟಿ ಮಾಡುವಾಗ ಹಾರ್ಸ್ ಕೂಡ ಒಂದು ಜೀವಿ. ಸೊ ಆಸ್ ಎನ್ ಅನಿಮಲ್, ಹೌ ಸೆನ್ಸಿಟಿವ್, ಹೌ ರೆಸ್ಪಾನ್ಸಿವ್ ಇಸ್ ಅ ಹಾರ್ಸ್? ಈಚ್ ಅಂಡ್ ಎವ್ರಿ ಹಾರ್ಸಸ್ ಸೈಕಾಲಜಿ ಬೇರೆ ರೀತಿ ಇರುತ್ತೆ. ಎಲ್ಲವೂ ಎಲ್ಲದೇ ಪರ್ಪಸ್ಗೂ ಆಗಲ್ಲ. ನೀವು ಖುಷಿಯಾಗಿದೆ, ಅದು ಖುಷಿಯಾಗಿರುತ್ತೆ. ನೀವು ದುಃಖದಲ್ಲಿದ್ರೆ ಅದು ದುಃಖ ಪಡುತ್ತೆ. ಯಾಕೆಂದ್ರೆ ನೀವು ದುಃಖದಲ್ಲಿ ಇದ್ದೀರಿ ಅಂತ ದುಃಖ ಪಡುತ್ತೆ. ನಿಮ್ಮನ್ನ ದುಃಖದಿಂದ ಹೇಗೆ ಆಚೆ ತರಬೇಕು ಅನ್ನೋದು ಅದು ಗೊತ್ತಿರುತ್ತೆ. ಎಲ್ಲಿ ಯಾವ ಸೋಷಿಯಲ್ ಮೀಡಿಯಾ ಪೇಜ್ ತೆಗೆದ್ರು ಅಪ್ಕಮಿಂಗ್ ಇವೆಂಟ್ ಅಂತ ವೈರಲ್ ಆಗ್ತಾ ಇದೆ ಅಂದ್ರೆ ಅದು PKD ಸ್ಪೋರ್ಟ್ಸ್ ಫೆಸ್ಟಿವಲ್. ಈ ಸ್ಪೋರ್ಟ್ಸ್ ನ ನಾವು ಮೈಸೂರಿನಲ್ಲಿ ಬರೋದ್ರಿಂದ ಅಥವಾ ನಾವು ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ಸಾಕಷ್ಟು ಜನಕ್ಕೆ ಆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಅದನ್ನ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಸ್ಪೋರ್ಟ್ಸ್ ಅಂತ ತಗೊಂಡಾಗ ಈಗ ಶೋ ಜಂಪಿಂಗ್ ಅನ್ನಂತ ಇದೆ, ಡ್ರೆಸಾಜ್ ಅಂತ ಹೇಳಿದೆ, ಬ್ಯಾರಲ್ ರೇಸಿಂಗ್ ಅಂತ ಬರುತ್ತೆ. ಕುದುರೆಯ ಮತ್ತೆ ರೈಡರ್ ಯಾರು ಅದನ್ನ ಸವಾರಿ ಮಾಡ್ತಾರೆ, ಅದೇ ರೈಡರ್ ಅಂತ ಕರೀತಾರೆ. ಅದ್ರದ್ದು ಕಾಂಬಿನೇಷನ್ ಚೆಕ್ ಮಾಡ್ತಾ ಇದ್ರು. ಅಂದ್ರೆ ಈ ಅನಿಮಲ್ ಒಬ್ಬ ಮನುಷ್ಯನ ರೀಡ್ ಮಾಡುತ್ತೆ, ಅರ್ಥ ಮಾಡ್ಕೊಳುತ್ತೆ, ಐಡೆಂಟಿಫೈ ಮಾಡುತ್ತೆ, ನೆನ್ಪಿಟ್ಕೊಳ್ಳುತ್ತೆ. 100%. 6 or 7 years old ಬಾಯ್ ಜಾಕಿಗಳು ಯಾವ ತರ ಓಡಿಸ್ತಾರೆ ಆ ರೀತಿ ಓಡಿಸ್ಲಿಕ್ಕೆ ಟ್ರೈ ಮಾಡ್ದ. ಕುದುರೆ ಅವನ ಪೊಸಿಷನ್ ಕೂತ್ಕೊಂಡ ತಕ್ಷಣ ಅದು ರೇಸಿಂಗ್ ಮೋಡ್ ಗೊತ್ತಾಗ್ಬಿಡ್ತು. ನಾವು ನಾರ್ಮಲ್ ಸ್ಪೀಡ್ ಅಲ್ಲಿ ಹೋಗಲ್ಲ. ರೇಸಿಂಗ್ ಮೋಡ್ ಹೋದಾಗ ಇನ್ಸ್ಟೆಂಟ್ ಸ್ಪೀಡ್ ಹೋಗ್ಬಿಡುತ್ತೆ. ಪ್ರಾಬ್ಲಮ್ ಸ್ಟಾರ್ಟ್ ಆದ ತಕ್ಷಣನೇ ಎಲ್ಲರೂ ಕೂಗಕ್ ಶುರು ಮಾಡಿದ್ರು. ಕೂಗಕ್ ಶುರು ಮಾಡಿದ ನಾನು ಬರೀ ಜಸ್ಟ್ ಆ ಕುದುರೆ ಹೆಸರು ಕೂಗ್ಬಿಟ್ಟು ರಿಲ್ಯಾಕ್ಸ್ ಅಂತ ಹೇಳಿದೆ, ಅದು ಬಂದು ನನ್ನ ಹತ್ರ ನಿಂತ್ಕೊಂಡು. ಸೊ ಫಿಸಿಕಲ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಚಾನ್ಸ್ ಕೊಡ್ಬೇಕು. ಈಗ ಎಲ್ಲರೂ ಪೇರೆಂಟ್ಸು ಮೊದಲು ಬಿದ್ದಿದ್ದಾರೆ ಅವ್ರು ಆಟ ಆಡುವಾಗ. ಬಿದ್ರೇನೆ ಎದ್ದು ಮುಂದೆ ಹೋಗಕ್ಕಾಗೋದು ಇಸ್ ದ ಬೇಸ್. ಎಕ್ಸಾಕ್ಟ್. ಬೀಳಲೇಬೇಕು. ಬೀಳದೆ ಮಾಡ್ಲಿ ಬರೀ ಹಂಗೆ ಓಡಾಡಕ್ ಆಗಲ್ಲ. ಬೀಳೋದು ಅನ್ನೋದು ಅನುಭವ ಇರ್ಲೇಬೇಕು. ಅಷ್ಟು ಮನುಷ್ಯನ್ಗೆ ಬೀಳೋದು ಅನ್ನೋ ಅನುಭವ ಇದ್ರೆ ಅವ್ನು ಗೆಲ್ತಾನೆ. ನಮಸ್ಕಾರ. GSS ಮಾಧ್ಯಮ ಪ್ರೆಸೆನ್ಸ್ ಆನ್ ದ ಮೂವ್ ಪಾಡ್ಕಾಸ್ಟ್ ಸೀರೀಸ್ ಬ್ರಾಟ್ ಯು ಬೈ PKDSF. ಇವತ್ತು ನಮ್ಮ ಜೊತೆಗಿರುವಂತಹ ಸ್ಪೆಷಲ್ ಗೆಸ್ಟ್, ಸ್ಪೆಷಲ್ ಸ್ಪೀಕರ್, ನೇಚರ್ ಲವರ್, ಟ್ರಾವೆಲರ್, ಬಿಸ್ನೆಸ್ ಮೆನ್, ಎಲ್ಲದಕ್ಕಿಂತ ಹೆಚ್ಚಾಗಿ ಹಾರ್ಸ್ ಲವರ್, ಹಾರ್ಸ್ ರೆಸ್ಕ್ಯೂವರ್ ಆ್ಯಂಡ್ ಅ ಕೋಚ್. ಈಗಾಗಲೇ ನಮ್ಮ ಚಾನಲಲ್ಲಿ ಚಾಮುಂಡಿ ಹಾರ್ಸ್ ಬಗ್ಗೆ ಸೀರೀಸ್ ಆಫ್ ಎಪಿಸೋಡ್ಸ್ ಮಾಡಿದ್ದೀವಿ. ಕುದುರೆ ಅನ್ನುವಂತಹ ಪ್ರಾಣಿ ಎಂಥ ಅದ್ಭುತ ಅನ್ನೋ ವಿಚಾರವನ್ನ ಅವ್ರ ಜೊತೆಗೆ ತಿಳ್ಕೊಂಡಿದೀವಿ. ಸೊ ಇನ್ನೊಂದಷ್ಟು ಅವ್ರ ಜೊತೆಗೆ ಮಾತಾಡೋಣ, ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಲಕ್ಷ್ಮೀಕಾಂತ್ ಸರ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಕುದುರೆಗಳು ಹೇಗಿವೆ? ಎಲ್ಲವೂ ಚೆನ್ನಾಗಿದೆ. ನಮ್ಗೊಂಥರ ನಿಮ್ಮನ್ನ ನೆನ್ಸ್ಕೊಂಡಿದ ತಕ್ಷಣ ಪ್ಯಾರಲ್ ಅಲ್ಲಿ ನಿಮ್ ಸ್ಟೇಬಲ್ ಕಣ್ಣೆದ್ರಿಗೆ ಬರುತ್ತೆ. ಒಂದು ಹ್ಯಾಂಗ್ ಓವರ್ ಅದು. ಅಲ್ಲಿ ಅವ್ರುಗಳನ್ನೆಲ್ಲ ನೋಡಿದ್ದು, ಹಾರ್ಸ್ ಶೂ ನೀವು ನಮಗೆ ಕೊಟ್ಟಿದ್ದು, ದಟ್ ಈಸ್ ಆಲ್ ಕನೆಕ್ಟ್ಸ್ ಅಸ್ ಸೋ ಫ್ರೀಕ್ವೆಂಟ್ಲಿ. Thank you so much for those beautiful experiences. Thank you. ಲಾಸ್ಟ್ ಟೈಮ್ ನಿಮ್ಮ ಜೊತೆ ಮಾತಾಡುವಾಗ ಸುಮಾರು ವಿಚಾರಗಳನ್ನ ಮಾತಾಡಿದ್ವಿ. ಸ್ಟಾರ್ಟಿಂಗ್ ಫ್ರಮ್ ಹಾರ್ಸ್ಗಳನ್ನ ನೀವು ರೆಸ್ಕ್ಯೂ ಮಾಡಿದ್ರಿಂದ ಹಿಡಿದು ನಿಮಗೆ ಕೋವಿಡ್ ಟೈಮ್ಸಲ್ಲಿ ಆರೋಗ್ಯ ಸಮಸ್ಯೆ ಆದಾಗ ಅದೇ ಹಾರ್ಸ್ ಹೇಗೆ ನಿಮಗೆ ಹೀಲಿಂಗ್ ಮಾಡ್ತು ಥ್ರೂ ಇಕ್ವೀನ್ ಥೆರಪಿ ದಟ್ ಈಸ್ ಕಾಲ್ಡ್ ಆಸ್, ಆ್ಯಕ್ಚುಲ್ ಆಗಿ ಥೆರಪಾಟಿಕಲಿ ಕೂಡ ಆಗುತ್ತೆ ಅಂತ ಗೊತ್ತು. ಬಟ್ ಒಂದು ರಾಜ ಮಹಾರಾಜರು ಇಟ್ಕೊಳ್ತಿದ್ದಂಥ ಕಾಲದಿಂದ ಹಿಡಿದು ಇವತ್ತು ಸ್ಪೋರ್ಟ್ಸ್ಗೂ ಥೆರಪಾಟಿಕಲಿನೂ ಅದನ್ನು ಯೂಸ್ ಮಾಡೋದು ಅಂತ ನೋಡೋದಾದರೆ, ವಾಟ್ ಯು ಹ್ಯಾವ್ ಟು ಸೇ, ಹೌ ಹ್ಯಾಸ್ ದಿಸ್ ಅನಿಮಲ್ ಎವಾಲ್ವ್ಡ್ ವೇದಿಕ್ ಟೈಮ್ಸಿಂದ ಅಂತ ನೋಡೋದಾದರೆ ಇವತ್ತಿನ ತನಕ ಟಿಲ್ ದಿಸ್ ಮೂಮೆಂಟ್ ಆ ಎವಲ್ಯೂಷನ್ ಹೇಗಾಗಿದೆ? ನೋಡಿ, ಹಾರ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ವೇದಿಕನಲ್ಲಿ ನಿಮ್ಮ ಗುರುಕುಲದ ಒಂದು ಟ್ರೆಡಿಷನ್ ಏನಿದೆ, ಆ ಗುರುಕುಲ ಟ್ರೆಡಿಷನ್ ಅಲ್ಲಿ 30 ಮತ್ತು 31ನೇ ಅಧ್ಯಾಯ ತೆಗೆದು ನೋಡಿದ್ರೆ ನೀವು ಅದರಲ್ಲಿ ಕುದುರೆಗಳು 31 ಮತ್ತು 31 ಕುದುರೆ ರೈಡ್ ಮಾಡುವಂಥದ್ದು ಮತ್ತೆ ಕುದುರೆ ಕಾಟನ ಓಡಿಸೋ ಅನ್ನೋದನ್ನ ಅವ್ರು ಕಲಿಲೇಬೇಕಾಗಿತ್ತು, ಅವ್ರು ಯಾರಾದ್ರೂ ಆಗಿಲ್ಲ. ಸೊ ವೇದಿಕೆಯಿಂದ ಅದು ಬಂದಿದೆ. ಪ್ಲಸ್ ನಾವು ಅದನ್ನ ಸ್ಪಿರಿಚುವಲಿ ತಗೊಂಡಿರುವಾಗ ಎಲ್ಲರಿಗೂ ಅರ್ಥ ಆಗಿದೆ ಸೂರ್ಯನ ಒಂದು ವಾಹನ ಅಂತ. ರೈಟ್. ಸೊ ಹಾಗಾಗಿ ಸ್ಪಿರಿಚುವಲ್ ನಾವು ಬಿಲೀಫ್ ಮಾಡ್ಕೊಂಡ್ ಬಂದಿವಿ. ಅದೇ ತರನು ವೇದ ಅಂತ ಏನೇ ಹೇಳ್ತೀರಾ ಅದ್ರ ಪ್ರಕಾರ ತಗೊಂಡೋಗೋದ್ರೆ ನಾವು ಅಲ್ಲಿಂದನೂ ನಮ್ ಜೊತೆ ಕುದುರೆ ನಮ್ ಜೊತೆ ಇದೆ. ಆಮೇಲಿಂದ ಬರ್ತಾ ಈಗ ದೇವರ ಪೂಜೆಗಳಿಗೆ ಕೆಲವು ದೇವಸ್ಥಾನಗಳು ಇನ್ನೂ ತಮಿಳುನಾಡಿನಲ್ಲಿ ಕುದುರೆ ಆನೆ ಮತ್ತೆ ಹಸುನ ಪೂಜೆ ಮಾಡದೆ ಮುಂದಿನ ಕೆಲಸಗಳು ಮಾಡಲ್ಲ. ಪ್ರತಿ ದೇವಸ್ಥಾನ ಬೆಳಿಗ್ಗೆ ಓಪನ್ ಆಗುವಾಗ ಅವನ್ನ ನಿಲ್ಸಿ ಪೂಜೆ ಮಾಡೇನೆ ದೇವಸ್ಥಾನ ಗುಡಿ ಬಾಗಲ್ ತೆಗೆಯೋದು. ಆ ರೀತಿ ಕಲ್ಚರ್ ಇನ್ನು ನೋಡ್ಕೊಂಡು ಬರ್ತಾ ಇದೆ. ಕೆಲವು ಕಡೆ ಅದನ್ನ ಮಾಡ್ತಾ ಇಲ್ಲ, ಇನ್ ಕೆಲವು ಕಡೆ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೆ. ಸೊ ಈಗ ಅದನ್ನಾದ ನಂತರ ನಮ್ಗೆ ರಾಜ್ಯರು ಮತ್ತೆ ಆ ಕುದುರೆಗಳನ್ನ ಉಪಯೋಗಿಸ್ತಾ ಇದ್ರು. ಆ ಕುದುರೆಗಳಿಂದ ತುಂಬಾ ಯುದ್ಧಗಳನ್ನ ಗೆದ್ದಿದ್ದಾರೆ. ಹೌದು, ಅದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಒಂದು ರಾಜರು ಅಥವಾ ಯುದ್ಧ ಅಂತ ಬಂದಾಗ ಅದಿಲ್ಲದೆ ಯುದ್ಧವೇ ಇಲ್ಲ. ಹೌದು.
ಇನ್ನೂ ಹೋಗ್ಬೇಕು ಅಂತ ಹೋದಾಗ ಕುದುರೆಯನ್ನ ಮೊದಲು ಹೊರಗಡೆ ಬಿಡ್ತಾ ಇದ್ರು ರಾಜ್ಯಗಳಿಂದ. ಆ ಕುದುರೆನ ಯಾರು ಹಿಡಿದು ಕಟ್ಟಾಕ್ತಾರೋ ಅವ್ರ ಜೊತೆ ಯುದ್ಧ ಮಾಡ್ತಾ ಇದ್ರು. ಅಂದ್ರೆ ಆ ತರದ ಕಲ್ಚರ್ಗಳು ಇರ್ತಾ ಇತ್ತು. ಮತ್ತೆ ಕುದುರೆಗಳಿಂದ ಉಪಯೋಗಿಸಿ ಯುದ್ಧಗಳನ್ನು ಸಹ ಮಾಡ್ತಾ ಇದ್ರು. ಅದರಲ್ಲಿ ಬೇರೆ ಬೇರೆ ರೀತಿಯಾದ ಕುದುರೆಗಳಿದೆ. ಆ ಕುದುರೆಗಳಲ್ಲಿ ಬೇರೆ ಬೇರೆ ತರದ ಕುದುರೆಗಳು, ಬೇರೆ ಬೇರೆ ಕಂಡೀಷನ್, ಸೈಕಾಲಜಿಕಲ್ ಕನೆಕ್ಷನ್ ಇರುವಂತ ಕುದುರೆಗಳಿದೆ, ಸೈಕಾಲಜಿಕಲ್ ಬಿಹೇವಿಯರ್ ಕುದುರೆಗಳಿದೆ. ಸೊ ಆ ಕುದುರೆಗಳನ್ನ ಆ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ರು. ಓಕೆ, ವೆನ್ ಯು ಸೇ ದಿಸ್ ಆಕ್ಚುಲಿ ಪ್ಯಾರಲಲಿ ನಂಗೆ ಏನೋ ಯೋಚನೆ ಬರ್ತಾ ಇತ್ತು. ಒಬ್ಬ ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಕುದುರೆಗಳನ್ನ ಎಲ್ಲಿ ನೋಡಿದೀವಿ? ಒಂದು ರಾಜರುಗಳು ಬಳಸ್ತಾ ಇದ್ದಿದ್ದು, ಯುದ್ಧಗಳಲ್ಲಿ ಬಳಸ್ತಾ ಇದ್ದಿದ್ದು. ಇವತ್ತಿನ ಕರೆಂಟ್ ಸಿನಾರಿಯೋ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಟಾಂಗ, ಜಟ್ಕಾ ಗಾಡಿ ಬಳಸುವಂಥದ್ದು ಅಥವಾ ರೇಸ್ ಅಲ್ಲಿ ಬಳಸುವಂಥದ್ದು. ಅದು ಬಿಟ್ರೆ ಸ್ಪೋರ್ಟ್ ಆಕ್ಟಿವಿಟಿಗೆ ಬಳಸುವಂಥದ್ದು. ಈಗ ನೀವು ಜಸ್ಟ್ ಮೆನ್ಷನ್ ಮಾಡಿದ್ರಿ ಬೇರೆ ಬೇರೆ ರೀತಿಯ ಕುದುರೆಗಳನ್ನ ಬೇರೆ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಬೇರೆ ಬೇರೆದಕ್ಕೆ ಬಳಸ್ತಾರೆ ಅಂತ. ಸೊ ಇವಾಗ ನಾನು ಇಷ್ಟೂ ಹೇಳಿದ ಆಸ್ಪೆಕ್ಟ್ ಅಲ್ಲಿ ಯಾವ್ಯಾವ ತರ ಕುದುರೆಗಳಿದೆ, ಯಾವ್ದಕ್ ಬಳಸ್ತಾರೆ ಅಂತ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೋದಾ? ಖಂಡಿತವಾಗಿ. ಈಗ ತಾವಾಗ್ಲೇ ಹೇಳ್ದಂಗೆ ಈಗ ಟಾಂಗಾ ಗಾಡಿನಲ್ಲಿ ಬಾಳ ಕೆಲವು ಕಡೆ ಮಾತ್ರ ಟಾಂಗಾಗಳು ಓಡಿಸ್ತಾ ಇದೆ. ಇವಾಗ ಎಲ್ಲರೂ ಆಟೋಮೊಬೈಲ್ ಬಂದ್ಬಿಟ್ಟಿದ್ದಾರೆ. ಸೊ ಕೆಲವರೆಲ್ಲ ಅದು ತೊಂದರೆ ಆಗತ್ತೆ ಹಾಗೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಸೊ ಅದನ್ನ ಯೂಸೇಜ್ ಕಡಿಮೆ ಮಾಡ್ತಾ ಇದ್ದಾರೆ. ಎಲ್ಲ ಆಟೋಮೊಬೈಲ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಬೇಸಿಕ್ ನಮ್ದು ಕುದುರೆಗಳಿಂದಾನೇ ಬಂದಿರೋದು. ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಆಗ್ಲಿ ಏನೇ ಆಗ್ಲಿ ಅಲ್ಲಿಂದಾನೇ ಬಂದಿರೋದು. ಈಗ್ಲೂ ಎಲ್ಲವನ್ನು ಹಾರ್ಸ್ ಪವರ್ ಇಂದಾನೇ ಸಹ ಅಳಿಯೋದು. ವೆರಿ ಟ್ರೂ ಅಲ್ಲ? ಕರೆಕ್ಟ್. ಮತ್ತೆ ನೆಕ್ಸ್ಟ್ ಬಂದು ನೀವು ಸ್ಪೋರ್ಟ್ಸ್ ಬಗ್ಗೆ ಕೇಳಿದ್ರಿ. ಈಗ ರೇಸಿಂಗ್ ಆಗಿ ಯೂಸ್ ಮಾಡುವಂತ ಕುದುರೆಗಳು ಈಗ ಜನಗಳು ಜಾಸ್ತಿ ನೋಡ್ತಾ ಇರೋದು ರೇಸಿಂಗ್ ನಲ್ಲಿ ಮಾತ್ರ ನೋಡ್ತಾ ಇರೋದು. ಯಾಕಂದ್ರೆ ಎಲ್ಲರ ಹತ್ರನು ಮೊಬೈಲ್ ಇದೆ, ಎಲ್ಲರ ಹತ್ರನು ಈಗ ಎಲ್ಲವೂ ಮೊಬೈಲ್ ಅಲ್ಲಿ ಅವೈಲೇಬಿಲಿಟಿ ಇದೆ. ಯಾವಾಗ ಕುದುರೆ ನೋಡ್ಬೇಕು ಅಂತ ಅನ್ಸುತ್ತೋ ಏನಾದ್ರು ಟೈಪ್ ಮಾಡಿದ್ರೆ ಮೆಜಾರಿಟಿ ನೋಡೋದು ರೇಸಿಂಗ್ ಹಾರ್ಸ್ಗಳ ಬಗ್ಗೆ ನೋಡ್ತಾರೆ. ರೇಸಿಂಗ್ ಹಾರ್ಸ್ ಬರ್ತಾರೆ. ಮತ್ತೆ ಸ್ಪೋರ್ಟ್ಸ್ ಅಂತ ತಗೊಂಡಾಗ ಈಗ ಶೋ ಜಂಪಿಂಗ್ ಅನ್ನಂತ ಇದೆ, ಡ್ರೆಸಾಜ್ ಅಂತ ಹೇಳಿ ಇದೆ, ಬ್ಯಾರಲ್ ರೇಸಿಂಗ್ ಅಂತ ಬರುತ್ತೆ. ಸೊ ಆತರ ಕೆಲವಾದ ಗೇಮ್ಸ್ ಗಳಿದೆ, ಅದರಲ್ಲೇ ಆದ ಗೇಮ್ಸ್ ಗಳಿದೆ. ಮತ್ತೆ ಈಗ ಎಂಡ್ಯೂರೆನ್ಸ್ ಅಂತ ಹೇಳಿ ಇದೆ. ಎಂಡ್ಯೂರೆನ್ಸ್ ಇಂದ ಅನ್ನೋದು ಆಗಿನ ಕಾಲದಿಂದ ನಡ್ಕೊಂಡ್ ಬಂದಂತ ಗೇಮ್ ಅದು. ಆ ಗೇಮ್ ಇವಾಗ ಯಾರಿಗೂ ಕಾಣಿಸ್ತಾ ಇಲ್ಲ. ಇವಾಗ ಆ ಗೇಮ್ ನ ನಾವು ಕುದುರೆನಲ್ಲಿ ಈಗ ಆಟ ಆಡಿದ್ವಿ ಅಂತ ಹೇಳೋದು ಅಥವಾ ರೈಡ್ ಮಾಡಿದ್ವಿ ಅಂತ ಹೇಳೋದೇ ನಮಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಎಂಟ್ರೆನ್ಸ್ ಗೇಮ್ ಅಲ್ಲಿ ನಾವು ಯಾವ ತರ ಅದನ್ನ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದೇ ನಮಗೆ ಕನ್ಫ್ಯೂಷನ್ ಆಗ್ತಿದೆ. ಕೆಲವರು ಹೇಳ್ತಾರೆ ನಾರ್ತ್ ಸೈಡ್ ಎಲ್ಲ ಹೋದಾಗ, ನಾವು ಹೊರಗಡೆ ಸೈಡ್ ಹೋದಾಗ ಅಮ್ನೆ ಇಸ್ಕೆ ऊपर ಕೇಲಾ ಅಂತಾರೆ, ಎಂಟ್ರೆನ್ಸ್ ಕೇಲಾ ಅಂತ ಹೇಳ್ತಾರೆ. ಆಡಿದೀವಿ ಅಂತಾರೆ. ನಾವು ರೈಡ್ ಮಾಡಿದೀವಿ ಅಂತ, ಎಂಟ್ರೆನ್ಸ್ ರೈಡ್ ಮಾಡಿದೀವಿ ಅಂತ ಹೇಳ್ತೀವಿ. ಸೊ ನಾವು ಯಾವ ರೀತಿ ಹೇಳ್ಬೇಕು ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಎಂಟ್ರೆನ್ಸ್ ಅನ್ನ ಗೇಮ್ ಮೊದಲ ಕಾಲದಲ್ಲಿ, ರಾಜ್ಯದ ಕಾಲದಲ್ಲಿ ಅದನ್ನ ಆ ಗೇಮ್ ನಡೀತಾ ಇತ್ತು. ಆ ನಡಿಯುವಾಗ ಏನಂತಂದ್ರೆ ಕುದುರೆಯ ಮತ್ತೆ ರೈಡರ್ ಯಾರು ಅದನ್ನ ಸವಾರಿ ಮಾಡ್ತಾರೆ, ಅದೇ ರೈಡರ್ ಅಂತ ಕರೀತಾರೆ, ಇದ್ರದ್ದು ಕಾಂಬಿನೇಷನ್ ಚೆಕ್ ಮಾಡ್ತಾ ಇದ್ರು. ಅದ್ರ ಕೆಪಾಸಿಟಿನ ಚೆಕ್ ಮಾಡ್ತಾ ಇದ್ರು. ಆದ್ರೂ ಇಷ್ಟು ಅದು ಇವಾಗ ಯುದ್ಧ ಮಾಡ್ಬೇಕಾದ್ರೆ ಏನ್ ಪಕ್ಕದಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಯುದ್ಧ ಮಾಡ್ಬೇಕಾದ್ರೆ ಬಹಳ ಕಡೆ ದೂರ ಹೋಗ್ಬೇಕಾಗಿತ್ತು, ಅಲ್ಲಿ ಯುದ್ಧ ಮಾಡ್ಬೇಕಾಗಿತ್ತು. ಯುದ್ಧ ಮುಗಿಸಿ ವಾಪಸ್ ಸೇಫ್ ಆಗಿ ಬರ್ಬೇಕಾಗಿತ್ತು. ಸೊ ಎಲ್ಲಾ ಆಸ್ಪೆಕ್ಟ್ ಅಲ್ಲೂ ಇದು ಸೆಟ್ ಆಗತ್ತಾ, ಕುದುರೆ ನಮ್ಗೆ ಸೂಟಬಲ್ ಅನ್ನೋದನ್ನ ಚೆಕ್ ಮಾಡ್ಕೊಂತ ಇದ್ರು. ಸೊ ಆನ್ ದ್ಯಾಟ್ ನೋಟ್, ಕುದುರೆಗಳು ಅಂತ ಜನರಲೈಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಫ್ ಇಟ್ ಆಲ್ ವಿ ಕ್ಯಾನ್ ಕ್ಲಾಸಿಫಿಕೇಶನ್ಸ್ ನ ಹೇಳ್ಬೋದು. ಅಂದ್ರೆ ಯಾವ ಬ್ರೀಡ್ ನ ಯಾವ ತರದಕ್ಕೆ ಏನಾದ್ರು ಯೂಸ್ ಮಾಡ್ತಾರೆ ಅಂತ ಏನಾದ್ರು ಪರ್ಟಿಕ್ಯುಲರ್ ಆಗಿ ಇದೆಯಾ? ಹೌದು, ಇದೆ. ಈಗ ನಿಮ್ಗೆ ರೇಸಿಂಗ್ ಹಾರ್ಸ್ ಅನ್ನೋದು ತರೋ ಬ್ರೀಡ್ ಅಂತ ಹೇಳ್ತಾರೆ. ಆ ಕುದುರೆಗಳನ್ನ ಬರೀ ರೇಸಿಂಗ್ ಗೋಸ್ಕರನೇ ಬ್ರೀಡ್ ಮಾಡ್ತಾರೆ. ರೇಸಿಂಗ್ ಆಗಿ ಉಪಯೋಗಿಸ್ತಾರೆ. ರೇಸಿಂಗ್ ಆದ ನಂತರ ಅದನ್ನ ಈಗ ರೈಡಿಂಗ್ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ರೈಡ್ ಮಾಡ್ಲಿಕ್ಕೆ, ಇನ್ನು ಕೆಲ ಕಡೆ ಜಂಪಿಂಗ್ ಯೂಸ್ ಮಾಡ್ತಾರೆ, ಇನ್ನು ಕೆಳಗೆ ಪೋಲೋಗಳಿಗೆ ಯೂಸ್ ಮಾಡ್ತಾರೆ. ಅದು ಒಂದು ಗೇಮ್ ಇದೆ. ಪೋಲೋ ಅನ್ನೋದು ನಾನು ಹೇಳಿರಲಿಲ್ಲ. ಪೋಲೋ ಆನ್ ಹಾರ್ಸ್ ಅಂತ ಹೇಳಿದೆ, ಮೊದಲಿಂದ ಬಂದಂತದ್ದು ಗೇಮ್ ಅದು. ಅದಕ್ಕೆ ಆ ತರ ಕೆಲಸಗಳಿಗೆ ಯೂಸ್ ಮಾಡ್ತಾರೆ. ಓಕೆ, ಅದ್ಬಿಟ್ಟು ಪ್ಯಾಷನ್ಗೋಸ್ಕರ ಸುಮ್ನೆ ಇಟ್ಕೊಂಡೆ ಸಾಕದೆ, ಇವಾಗ ಅದು ಡೊಮ್ಯಾಸ್ಟಿಕ್ ಅನಿಮಲ್ ಕೂಡ ಅದನ್ನ ಕನ್ಸಿಡರ್ ಮಾಡ್ತೀವಲ್ವಾ? ಹಾಗಾಗಿ ಅದಕ್ಕೆ ಪರ್ಟಿಕ್ಯುಲರ್ ಬಿಟ್ಸ್ ಇದಿಟ್ಕೊಂಡ್ರೆ ಸಾಕು, ಇದು ಸ್ವಲ್ಪ ಫೆರೋಶಿಯಸ್ ಬೇಡ, ಆ ತರ ಏನಾದ್ರು ಇದೆಯಾ? ಇದೆ. ನಾನು ಆಗ್ಲೇ ಹೇಳ್ದಂಗೆ ಈಚ್ ಅಂಡ್ ಎವ್ರಿ ಹಾರ್ಸಸ್ ಸೈಕಾಲಜಿ ಬೇರೆ ರೀತಿ ಇರುತ್ತೆ. ಎಲ್ಲವೂ ಎಲ್ಲಾದ್ರ ಪರ್ಪಸ್ಗೂ ಆಗಲ್ಲ. ಈಗ ಸ್ಪಿರಿಚುವಲ್ ಗಾಗಿ ಇರುವಂತ ಕುದುರೆ ಬೇರೆ ತರ ಇದೆ. ಈಗ ಫಂಕ್ಷನ್ ಗಳಿಗೆ ಕೆಲವರು ಈಗ ಮದುವೆ ಮನೆಯಲ್ಲಿ, ಈಗ ಮದುವೆನಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕೆ ಅದ್ರದ್ದು ಬೇರೆ ಮೈಂಡ್ ಸೆಟ್ ಇರುವಂತ ಕುದುರೆ ಇರುತ್ತೆ. ಸ್ಪೋರ್ಟ್ಸ್ ಯೂಸ್ ಮಾಡ್ಬೇಕಾದ್ರೆ ಅದ್ರದ್ದೇ ಬೇರೆ ತರ ಮೈಂಡ್ ಸೆಟ್ ಇರುತ್ತೆ. ನೀವು ಟಾಂಗಾ ಗೋಡ್ಸ್ ಯೂಸ್ ಮಾಡ್ಬೇಕು ಅಂತ ಏನ್ ಕುದುರೆ ಇರ್ತಿಲ್ಲ, ಅದ್ರದ್ದು ಮೈಂಡ್ ಸೆಟ್ ಬೇರೆ ಇರುತ್ತೆ. ಸೊ ಯಾವ್ಯಾವ ಮೈಂಡ್ ಸೆಟ್ ಕುದುರೆನ ಯಾವ್ಯಾವ್ದಕ್ಕೆ ಯೂಸ್ ಮಾಡ್ಬೇಕು ಅದಕ್ಕೆ ಮಾತ್ರ ಯೂಸ್ ಮಾಡ್ಬೇಕಾಗತ್ತೆ. ಮೊದಲು ವಾರ್ ಯೂಸ್ ಮಾಡ್ಬೇಕಾದ್ರೂ ವಾರ್ ಯೂಸ್ ಮಾಡೋ ಕುದುರೆ ಬೇರೆ ಆಗಿರ್ತಿತ್ತು ಹೊತ್ತು, ಅದು ರೆಗ್ಯುಲರ್ ಯೂಸ್ ಮಾಡಕ್ ಆಗ್ತಿರ್ಲಿಲ್ಲ. ಆ ಕುದುರೆಗಳನ್ನ ಅದೇ ಪರ್ಟಿಕ್ಯುಲರ್ ಪರ್ಸನ್ ಮಾತ್ರ ರೈಡ್ ಮಾಡ್ಬೇಕಾಗ್ತಾ ಇತ್ತು. ಕೆಲವು ಹಳೆ ಒಂದು ಹಿಸ್ಟ್ರಿಯಲ್ಲಿ ನೀವು ನೋಡಕ್ ಬಂದಾಗ ವಾರ್ ಮಾಡಿ ಕುದುರೆಗಳನ್ನ ಕ್ಯಾಪ್ಚರ್ ಮಾಡಿರ್ತಾರೆ. ಆ ರಾಜ್ಯದ ಕುದುರೆಗಳನ್ನ ಕ್ಯಾಪ್ಚರ್ ಮಾಡಿರ್ತಾರೆ. ಅದೊಂದು ಪ್ರೈಡ್ ಅವ್ರಿಗೆ. ಅದೊಂದು ಪ್ರೈಡ್.
ಓಕೆ. ಕಿರೀಟ, ಅವ್ರ ಸೋರ್ಡ್, ಅವ್ರ ಕತ್ತಿ ಜೊತೆಗೆ ಕುದುರೆನೂ ಸಹ ಕ್ಯಾಪ್ಚರ್ ಮಾಡಿರ್ತಾರೆ. ಆ ಕುದುರೆಗಳು ಕೆಲವರು ಇನ್ನೂ ಅವ್ರನ್ನ ಹತ್ರ ಬರ್ಲಿಕ್ಕೆ ಬಿಟ್ಟಿರೋದಿಲ್ಲ. ಇವ್ರು ಕ್ಯಾಪ್ಚರ್ ಮಾಡ್ಕೊಂಡು ಯಾರು ಹೋಗಿರ್ತಾರೆ ಅವ್ರನ್ನ ಹತ್ರ ಬರ್ಲಿಕ್ಕೂ ಬಿಟ್ಟಿರೋದಿಲ್ಲ. ಅಂದ್ರೆ ಈ ಅನಿಮಲ್ ಒಬ್ಬ ಮನುಷ್ಯನ ರೀಡ್ ಮಾಡುತ್ತೆ, ಅರ್ಥ ಮಾಡ್ಕೊಳ್ಳುತ್ತೆ, ಐಡೆಂಟಿಫೈ ಮಾಡುತ್ತೆ, ನೆನ್ಪಿಟ್ಕೊಳ್ಳುತ್ತೆ. 100%. ಅಲ್ವಾ? ಬ್ಯೂಟಿಫುಲ್. ಬಟ್ ದಿಸ್ ಇಸ್ ಆಫ್ ಟಾಪಿಕ್, ಸುಮ್ಮನೆ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಅನಿಮಲ್ ಆಕ್ಟ್ ಅಂತ ಬಂದಾಗ ಎಷ್ಟೋ ಪ್ರಾಣಿಗಳನ್ನ ಇವತ್ತು ಮುಂಚೆ ಸರ್ಕಸ್ ಅಲ್ಲಿ ಬಳಸ್ತಾ ಇದ್ರು, ಬೇಡ ಬೇಡ ಅಂತ, ಇವಾಗ ಎಲ್ಲವನ್ನೂ ಅವಾಯ್ಡ್ ಮಾಡಿದ್ದಾರೆ. ಆ ರೀತಿ ಮಾತುಕತೆಗಳು, ಡಿಸ್ಕಷನ್ಸ್ ಅಥವಾ ಸಿನಾರಿಯೋಸ್ ಕುದುರೆ ವಿಚಾರವಾಗಿ ಬಂದಿಲ್ವಾ? ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದೀಸ್ ಸ್ಪೋರ್ಟ್ ಆಕ್ಟಿವಿಟಿ, ಆ ತರದಕ್ಕೆಲ್ಲ. ಇವಾಗ ಏನಾಗಿದೆ ಅಂದ್ರೆ 2-3 ತರ ಇದೆ ಅನಿಮಲ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ. ಕೆಲವರು ಗೊತ್ತಿಲ್ಲದೆ ಮಾಡ್ತಾರೆ. ಓಕೆ. ಈಗ ಸರ್ಟನ್ ಅನಿಮಲ್ ಆರ್ ಹ್ಯಾಸ್ ಟು ಯೂಸ್ ಫಾರ್ ಸರ್ಟನ್ ಪರ್ಪಸ್. ಇಲ್ಲ ಅಂದ್ರೆ ವಿ ಹ್ಯಾವ್ ಟು ಓನ್ಲಿ ಸೀ ದೆಮ್ ಆನ್ ದ ಫೋಟೋಸ್. ರೈಟ್. ಈಗ ಹಾರ್ಸಸ್ ನ ಡೊಮೆಸ್ಟಿಕೇಟ್ ಅನಿಮಲ್ ಆಗಿ ಅದನ್ನ ಪರ್ಪಸ್ ಯೂಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ನೋಡ್ಕೊಂತಾರೆ? ಯಾರು ಸಹ ಅದನ್ನ ನೋಡ್ಕೊಳ್ಳಲ್ಲ. ಅನ್ನೆಸೆಸರಿ ತುಂಬಾ ದುಡ್ಡು ಸ್ಪೆಂಡ್ ಮಾಡ್ತಾರೆ. ದಟ್ಸ್ ವಾಟ್ ಎವ್ರಿಬಡಿ ಥಿಂಕ್ಸ್. ಅಂದ್ರೆ ಎಲ್ಲರೂ ಯೋಚನೆ ಮಾಡೋದೇನಂತಾರ, ನಾನು ಯಾಕೆ ಅದ್ರ ಮೇಲೆ ಖರ್ಚು ಮಾಡ್ಲಿ? ಸುಮ್ನೆ ಯಾರು ಎಲ್ಲರೂ ಸಾಕ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಏನಾದ್ರು ಪರ್ಪಸ್ ಯೂಸ್ ಇದೆಯಾ? ಆ ತರ ನೋಡ್ತಾರೆ. ಆ ಯೂಸ್ ಇರೋದ್ರಿಂದ ಅದನ್ನ ಚೆನ್ನಾಗಿ ನೋಡ್ಕೊಂತಾರೆ. ಯೂಸ್ ಇಲ್ಲ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ನಾಯಿಗಳನ್ನ ನಮ್ಮ ಬೀದಿ ನಾಯಿಗಳನ್ನ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿ ಆಗ್ಬಿಟ್ಟಿದೆ. ಸೊ ಈ ರೀತಿ ಆಗ ಚಾನ್ಸಸ್ ಗಳಾಗ್ಬಿಡುತ್ತೆ. ಪರ್ಪಸ್ ಇಲ್ಲ ಅಂದ್ರೆ ಅದು ಪರ್ಪಸ್ ಇಲ್ಲ ಅಂತ ಬಂದ್ಬಿಡುತ್ತೆ ಅವಾಗ. ಈಗ ನಾಯಿ ಕಾಯ್ತಾ ಇದೆ, ಬಟ್ ಯಾರು ಗೊತ್ತಿಲ್ಲ. ಅರ್ಥ ಆಯ್ತಲ್ಲ? ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಡಿಮೆ ಆಗ್ಬಿಡ್ತದೆ. ಆಲ್ರೆಡಿ ಟ್ರೆಡಿಷನ್ ಹೊಟ್ಟೋಗ್ಬಿಟ್ಟಿದೆ. ಹಾರ್ಸ್ ಕಲ್ಚರ್ ಅನ್ನೋದು ಹೊಟ್ಟೋಗ್ಬಿಡ್ತಾ ಇದೆ. ನಾವು ಹಾರ್ಸ್ ಕಲ್ಚರ್ನ ವಾಪಸ್ ತರಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಮೈಸೂರು, ನಾವು ಆಗ್ಲೇ ಹೇಳ್ತೇವೆ, ನಿಮ್ಗೆ ಗೊತ್ತಿರ್ಬೋದು, ಮೈಸೂರು ಆಸ್ ಎ ಹಿಸ್ಟ್ರಿ. ಮೈಸೂರಿಂದ ಹೋಗಿ ಐಫಾ ವಾರ್ನ ಗೆದ್ದು ಬಂದಿದ್ದಾರೆ. ರೈಟ್. ಸೊ ಈ ಕೆಪಾಸಿಟಿ ಇರುವಾಗ ಮೈಸೂರಿನಲ್ಲಿ ಹಿಸ್ಟ್ರಿ ಇರೋದ್ರಿಂದ ನಾವು ಹಿಸ್ಟ್ರಿನ ಉಳಿಸ್ಬೇಕು. ನಮ್ಗೆ ಬೇಸ್ ಇದ್ರೇನೆ ನಾವು ಇರಕ್ಕಾಗೋದು. ಬೇಸೆ ಇಲ್ಲ ಅಂದ್ರೆ ನಾವು ಇರಕ್ಕಾಗೋದಿಲ್ಲ. ಖಂಡಿತ. ಹಣ್ಣಿದ್ರೇನೆ, ಮತ್ತೆ ಮರ ಇದ್ರೇನೆ ಹಣ್ಣು ತಿನ್ನಕ್ಕಾಗೋದು. ಮರನೇ ಇಲ್ಲ ಅಂದ್ರೆ ಹಣ್ಣು ತಿನ್ನಕ್ಕಿಲ್ಲ. ಪರ್ಫೆಕ್ಟ್. ನೀವ್ ಈಗ ಮಾತಾಡುವಾಗ ಒಂದ್ ಮಾತು ಹೇಳಿದ್ರಿ, ಮರ್ತ್ ಬಿಡ್ತಾ ಇದಾರೆ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂದಾಗ್ಲೇನೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ರಿಸರ್ಚ್ ಮಾಡುವಾಗ ನೋಡಿದೆ, ಯಾವ್ದೋ ಒಂದ್ ಸ್ಪೋರ್ಟ್ ಆಕ್ಟಿವಿಟಿ ಆದ್ರೆ ಒಬ್ಬ ಸ್ಪೋರ್ಟ್ಸ್ ಮನ್ಗೆ ಒಂದಿರುತ್ತೆ ಏನಂದ್ರೆ ಒಂದು ಬೆಂಚ್ ಮಾರ್ಕ್, ನಾ ಒಲಿಂಪಿಕ್ಸ್ಗೆ ಹೋಗ್ಬೇಕು, ಅಲ್ಲಿ ನಾನು ಐ ಶುಡ್ ಟೇಕ್ ಪಾರ್ಟ್ ಇನ್ ದಟ್ ಅನ್ನೋದು ಒಂದು ಡ್ರೀಮ್ ಆಗಿರುತ್ತೆ. ಈ ಹಾರ್ಸ್ದು ಸ್ಪೋರ್ಟ್ ಆಕ್ಟಿವಿಟಿ ಒಲಿಂಪಿಕ್ಸ್ ಅಲ್ಲಿ ಇದೆಯಾ, ಇದ್ರೆ ನಮ್ಮ ಭಾರತದ ಪಾರ್ಟಿಸಿಪೇಷನ್ ಇದೆಯಾ ಅಂತೆಲ್ಲ ಒಂದಷ್ಟು ಚೆಕ್ ಮಾಡ್ತಾ ಇದೆ. ವಾಟ್ ಐ ಲರ್ನ್ಡ್ ಆನ್ ಇಂಟರ್ನೆಟ್ ಅಂತ ಹೇಳಿದ್ರೆ ಪಾರ್ಟಿಸಿಪೇಷನ್ ಇದೆ, ಬಟ್ ದೇರ್ ಈಸ್ ನಥಿಂಗ್ ಆಸ್ ಸಚ್ ಮೆಡಲ್ ತಗೊಂಡಿದ್ದಾರೆ, ಒಂದು ಪ್ಲೇಸ್ಮೆಂಟ್, ಒಂದು ರ್ಯಾಂಕಿಂಗ್ ಅಂತ ಇಲ್ಲ ಅಂತ ಕೂಡ ದ ಇಂಟರ್ನೆಟ್ ಟೋಲ್ಡ್ ಮಿ. ಯಾಕೆ ಅಂತ ನನಗೆ ಒಂದು ಕ್ಯೂರಿಯಾಸಿಟಿ. ಅಂದ್ರೆ ಜನಕ್ಕೆ ಗೊತ್ತೇ ಇಲ್ವಾ, ಅಥವಾ ಆ ಸೆಗ್ಮೆಂಟ್ಗೆ ಮಾತ್ರ ಗೊತ್ತಿದೆ, ಆ ಸೆಗ್ಮೆಂಟ್ ಬಗ್ಗೆ ಕಾಮನ್ ಪೀಪಲ್ಗೆ ಅರಿವಿಲ್ವಾ, ಅಥವಾ ನಿಜವಾಗ್ಲೂ ಅದಕ್ಕೆ ಯಾರು ಒತ್ತು ಕೊಡ್ತಾ ಇಲ್ವಾ ಆಸ್ ಅ ಸ್ಪೋರ್ಟ್ ಆಕ್ಟಿವಿಟಿ ಅಂತ? ವೈ ಇಸ್ ದಟ್? ಸೊ ವಾಟ್ ಯು ಥಿಂಕ್? ನಾವು ಹೇಗೆ ಹೇಳ್ಬೇಕಂತ ಹೇಳಿದ್ರೆ, ಮೊದಲು ಈಗ ನಾನು ಆಗ್ಲೇ ಹೇಳ್ದಂಗೆ ಹಾರ್ಸ್ ಕಲ್ಚರ್ ಒಟ್ಟಾಗಿ ಆಟೋಮೊಬೈಲ್ ಕಲ್ಚರ್ ಬಂದ್ಬಿಟ್ಟಿದೆ. ಹೌದು. ಯಾರು ಹಾರ್ಸ್ ಯೂಸ್ ಮಾಡ್ತಿಲ್ಲ, ಹಾರ್ಸ್ ನ ಎಕ್ಸ್ಪೆನ್ಸ್ ಅಂತ ಆಗಿ ಯೋಚನೆ ಮಾಡೋಕೆ ಶುರು ಮಾಡಿದ್ರು. ಆಕ್ಚುಲಿ ಹಾರ್ಸ್ ಮನೇಲಿದ್ರೆ ಅವ್ರ ಪ್ರಾಸ್ಪರಿಟಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಆ ಕಲ್ಚರ್ನೇ ಮರ್ತ್ಬಿಟ್ರು. ಈಗ ಹಸು ಕಟ್ಟೋದ್ ಯಾತಕ್ಕೆ, ಹಾಲ್ ನಮ್ಗೆ ದುಡ್ಡು ಕೊಟ್ರೆ ಸಿಗ್ತದೆ ಅನ್ನುವಾಗ ಹಸುನ ಯಾಕೆ ಸಾಕ್ತಾ ಇದಾರೆ ಜನ. ಇಟ್ ಈಸ್ ಸಮಥಿಂಗ್ ಲೈಕ್ ದಟ್. ಕಾರಲ್ಲಿ ಹೋಗುವ ಕುದುರೆ ಏನಕ್ಕೆ ಅಂತ ಹೋದ್ರು. ಕುದುರೆಯಿಂದ ಏನೇನ್ ಬೇರೆ ಅದರ ಬೆನಿಫಿಟ್ಸ್ ಇತ್ತು ಅದೆಲ್ಲಾನು ಸಹ ಅವ್ರಿಗೆ ಗೊತ್ತಿರ್ಲಿಲ್ಲ. ಅದು ಹೋಗ್ತಾ ಜನರೇಷನ್ ವೈಸು ಅದು ಪೂರಾ ಕಡಿಮೆ ಆಗ್ತಾ ಬಂತು. ಅರ್ಥ. ಆಮೇಲೆ ಏನಾಗಿದೆ ಅಂದ್ರೆ, ನಾವು ಇವಾಗ ಸ್ಪೋರ್ಟ್ಸ್ ಅಲ್ಲಿ ಯಾಕೆ ಒಲಿಂಪಿಕ್ ಅಲ್ಲಿ ನಮ್ಮ ಇಂಡಿಯನ್ ಪ್ರೆಸೆನ್ಸ್ ಕಡಿಮೆ ಆಗಿದೆ ಅಥವಾ ಪ್ರೆಸೆನ್ಸ್ ಇಲ್ವೇ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಈ ಈಕ್ವೆಸ್ಟೇರಿಯನ್ ಇದು ಬಂದು ಆರ್ಮಿಯವ್ರ ಕೈನಲ್ಲಿತ್ತು. ಆರ್ಮಿಯವ್ರಿಗಿತ್ತು. ಈಗ ರೀಸೆಂಟ್ ಆಗಿ ಸಿವಿಲಿಯನ್ ಬಂದಿದೆ. ಸೊ ಎಲ್ಲಾ ಕಂಟ್ರೋಲ್ ಅವ್ರ ಡಿಸಿಷನ್ಸ್ ಎಲ್ಲ ಅವ್ರು ಮಾಡ್ಬೇಕಾಗಿದ್ರಿಂದ ನಮ್ಮ ಸ್ಪೋರ್ಟ್ಸ್ ಅನ್ನು ನಾವು ಮುಂದೆ ತಗೊಂಡೋಗಕ್ಕೆ ಕಷ್ಟ ಆಗ್ತಾ ಇತ್ತು. ಅಂದ್ರೆ ಯಾರು ಇಂಟ್ರೆಸ್ಟ್ ಇರುವಂತ ಜನಗಳು ಬಹಳ ಕಡಿಮೆ ಇತ್ತು. ಕೆಲವರೆಲ್ಲ ರಿಚ್ ಮ್ಯಾನ್ಸ್ ಗೇಮ್ ಅನ್ನಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಯೂಸ್ ಮಾಡದೆ ಕಡಿಮೆ ಆಗಿರೋದ್ರಿಂದ ಬರೀ ಕೆಲವ್ರು ಮಾತ್ರ ಮಾಡಕ್ ಆಗ್ತಿರೋದ್ರಿಂದ ಅದಕ್ಕೆ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಕುದುರೆ ಅನ್ನೋದನ್ನು ಸಾಮಾನ್ಯವಾಗಿ ಮಾಡೋದಲ್ಲ. ಸುಮ್ನೆ ಹೇಳ್ದಂಗೆ ಖರ್ಚು ಕಡಿಮೆ ಇದೆ, ಖರ್ಚು ಕಡಿಮೆ ಇದ್ರೆ ಊಟ ಕಡಿಮೆ ಹಾಕು ಸಾಕ್ಬೋದು, ಬದುಕಿರುತ್ತೆ, ಬಟ್ ಚೆನ್ನಾಗಿರಲ್ಲ ಅಷ್ಟೇ. ಚೆನ್ನಾಗಿರ್ಬೇಕಂತ ಅದಕ್ಕೆ ಏನೇನ್ ಕೊಡ್ಬೇಕು ಅದನ್ನ ಕೊಡ್ಲೇಬೇಕು. ಅದೇ ರೀತಿ ನಾವು ನೋಡ್ಕೊಬೇಕಾಗಿ ಬರ್ತದೆ. ಈಗ ನೀವು ಚಾಮುಂಡಿ ಹಾರ್ಸ್ ಸ್ಟೇಬಲ್ ನ ನಡೆಸ್ತಾ ಇದೀರಾ, ಸಾಕ 20 ಕುದುರೆಗಳಿಗೂ ಹೆಚ್ಚಿದೆ. ಇಸ್ ಇಟ್ ರಿಯಲಿ ಎಕ್ಸ್ಪೆನ್ಸಿವ್? ಒಂದು ಕುದುರೆ ಸಾಕೋದು ಇವತ್ತು ಎಕ್ಸ್ಪೆನ್ಸಿವ್? ನೋಡಿ, ನೀವು ಪ್ಯಾಷನ್, ನಿಮ್ಗೆ ಪ್ರೀತಿ ಇರುವಾಗ ಅದಕ್ಕೆ ಬೆಲೆ ಕಟ್ಟಕ್ ಆಗೋದಿಲ್ಲ. ಬಟ್ ಪ್ರಾಕ್ಟಿಕಲಿ ಎಂಡ್ ಆಫ್ ದ ಡೇ ಅದನ್ನ ಫೆಸಿಲಿಟೇಟ್ ಮಾಡ್ಬೇಕಲ್ಲ. ದೇವ್ರಿದ್ದಾನೆ, ನಾವು ಮಾಡೋ ಒಳ್ಳೆ ಕೆಲ್ಸಕ್ಕೆ ಭಗವಂತ ಯಾವಾಗ್ಲೂ ಸದಾ ಆಶೀರ್ವಾದ ಮಾಡುವಂತೆ ತಾಳ್ತಾನೆ. ನಿಮ್ ಬಗ್ಗೆ ಇಷ್ಟ ಆಗೋದು ಅದೇನೆ ನನ್ಗೆ. ಎಂಡ್ ಆಫ್ ದ ಡೇ ಯು ಗಿವ್ ಇಟ್ ಟು ದ ನೇಚರ್. ದೇವ್ರಿದ್ದಾನೆ, ಯೂನಿವರ್ಸ್ ಅಂತ ಅನ್ಕೊಳ್ತೀರಾ. ಅಂಡ್ ಯು ಆಲ್ಸೋ ರಿಪೀಟೆಡ್ಲಿ ಸೇ ದಿಸ್. ಕೋಚ್, ಆಸ್ ಅ ಕೋಚ್ ಏನ್ ಹೇಳ್ತೀರಾ ಅಂದ್ರೆ, ನೀವೊಂದು ಮಾತು ಹೇಳ್ತೀರಾ ಯಾವಾಗ್ಲೂ,
ನಾನು ಕೋಚ್ ಅಂದ್ರೆ ನನಗೆ ಏನ್ ಗೊತ್ತಿದೆ ಆ ನಾಲೆಡ್ಜ್ ನ ಶೇರ್ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್. ಸೀರಿಯಸ್ಲಿ ನಂಗೆ ಅದು ಪದೇ ಪದೇ ಕಾಡುತ್ತೆ, ಅದು ಆ ಲೈನ್ಸ್. ಐ ಆಮ್ ನಾಟ್ ಎಕ್ಸಾಜರೇಟಿಂಗ್ ಜಸ್ಟ್ ಬಿಕಾಸ್ ಐ ಆಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಏನಾಗಿದೆ ಅಂದ್ರೆ ನಾನು ಎಷ್ಟು ದೊಡ್ಡ ಕೋಚ್ ಅಥವಾ ಏನೋ ನನಗೆ ಗೊತ್ತಿಲ್ಲ. ಕೋಚ್ ಅಂತ ನೀವ್ ಹೇಳ್ತಾ ಇದ್ದೀರಾ, ನಾನು ಕೋಚ್ ಅನ್ಕೊಳಲ್ಲ. ನನಗೇನ್ ನಾಲೆಜ್ ಇದೆ, ನಾನೇನ್ ಮಾಡಕ್ಕಾಗಿಲ್ಲ, ನಾನೇನ್ ತಿಳ್ಕೊಂಡಿದೀನಿ, ನಾನು ಸೊಸೈಟಿಗೆ ವಾಪಸ್ ಕೊಡ್ತಾ ಇದ್ದೀನಿ. ಅದು ನನ್ನ ಮಗನೇ ಆಗಿರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು. ನಮ್ಮ ಮಗನ ನಾನು ಎಷ್ಟು ಈಕ್ವಲ್ ಏನ್ ಟ್ರೀಟ್ ಮಾಡ್ತೀನೋ ಅದೇ ನಾನು ಬೇರೆಯವ್ರಿಗೂ ಸಹ ಟ್ರೀಟ್ ಮಾಡ್ತೇನೆ. ಸೊ ಟ್ರೀಟ್ ಮಾಡಿದ್ರೆ ಅವ್ರ ಪರ್ಫಾರ್ಮೆನ್ಸ್ ಅದೇ ತರ ಬರ್ತಾ ಇದೆ. ಆ ಪರ್ಫಾರ್ಮೆನ್ಸ್ ನೀವು ಐಡೆಂಟಿಫೈ ಮಾಡಿ ಬಂದು ನಮ್ಮನ್ನ ಇವತ್ತು ಇಲ್ಲಿ ಕೂರಿಸಿದ್ದೀರಿ. ಅಂಡ್ ಕ್ರೆಡಿಟ್ ಗೋಸ್ ಟು ಪ್ರಜ್ವಲ್ ಫ್ರಮ್ PKDSF as well. ಸೊ ಅವರೊಂದು ಅದ್ಭುತವಾದ ಇವೆಂಟ್ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ. ಸದ್ಯಕ್ಕೆ ವೈರಲ್ ಆಗ್ತಾ ಇರುವ, ಎಲ್ಲಿ ಯಾವ ಸೋಷಿಯಲ್ ಮೀಡಿಯಾ ಪೇಜ್ ತೆಗೆದ್ರು ಅಪ್ಕಮಿಂಗ್ ಇವೆಂಟ್ ಅಂತ ವೈರಲ್ ಆಗ್ತಾ ಇದೆ ಅಂದ್ರೆ ಅದು PKD ಸ್ಪೋರ್ಟ್ಸ್ ಫೆಸ್ಟಿವಲ್. ಸೊ ಈ ಸ್ಪೋರ್ಟ್ಸ್ ಅಂತ ಮಾತಾಡ್ತಾ ಇದೀವಲ್ಲ, ಈಗ ನಾನೊಂದು ಎಕ್ಸಾಂಪಲ್ ಕೇಳ್ತೀನಿ. ಕ್ರಿಕೆಟ್ ಅಂದ್ರೆ ಬ್ಯಾಟ್ ಟು ಬಾಲ್ ಇರುತ್ತೆ. ಒಬ್ಬ ಬ್ಯಾಟ್ಸ್ಮನ್ ಬ್ಯಾಟ್ನ ಹೇಗ್ ಬೇಕಾದ್ರೂ ಯೂಸ್ ಮಾಡ್ತಾರೆ, ಲೆಫ್ಟ್, ರೈಟ್, ಫ್ರಂಟ್, ಬ್ಯಾಕ್, ರ್ಯಾಶ್, ಸ್ಮೂತ್ ಎಲ್ಲ ರೀತಿನಲ್ಲೂ. ಒಬ್ಬ ಫುಟ್ಬಾಲ್ ಪ್ಲೇಯರ್ ಒಂದು ಫುಟ್ಬಾಲ್ನ ಕಿಕ್ ಮಾಡುವಾಗ ಹೇಗ್ ಬೇಕಾದ್ರೂ ಕಿಕ್ ಮಾಡ್ತಾರೆ. ಬಟ್ ಹಾರ್ಸ್ನ ಬಳಸಿ ಒಂದು ಸ್ಪೋರ್ಟ್ ಆಕ್ಟಿವಿಟಿ ಮಾಡುವಾಗ ಹಾರ್ಸ್ ಕೂಡ ಒಂದು ಜೀವಿ. ನನಗೆ ಹೆಂಗ್ ಬೇಕೋ ಹಂಗಂಗೆ ನಾನು ಬಳಸಕ್ ಆಗೋದಿಲ್ಲ. ಅದಕ್ಕೂ ಒಂದು ಇಮೋಷನ್ಸ್ ಇರುತ್ತೆ, ಸೆನ್ಸಿಟಿವಿಟಿ ಇರುತ್ತೆ, ರೆಸ್ಪಾನ್ಸ್ ಮಾಡುವ ಒಂದು ಸ್ಪೇಸ್ ಇರುತ್ತೆ. ನನಗೆ ಖುಷಿ ಆಯ್ತು ಅಂದಿದ ತಕ್ಷಣ ಅದು ಖುಷಿಯಾಗಿರ್ಬೇಕು ಅಂತಿಲ್ಲ. ನನಗೆ ಫಾಸ್ಟಾಗಿ ಹೋಗ್ಬೇಕು ಅನ್ಸಿದ ತಕ್ಷಣ ನಾನು ಎಳಿಬಹುದು, ಬಟ್ ಅದು ಹೋಗ್ಲೇಬೇಕು ಅಂತಿಲ್ಲ. ಅದಕ್ಕೂ ಅನ್ನಿಸ್ಬೇಕು ನಾನು ಹೋಗ್ಬೇಕು, ಇವ್ರ ಮಾತು ಕೇಳಬೇಕು ಅಂತ. ಸೊ ಆಸ್ ಎನ್ ಅನಿಮಲ್, ಹೌ ಸೆನ್ಸಿಟಿವ್, ಹೌ ರೆಸ್ಪಾನ್ಸಿವ್ ಇಸ್ ಅ ಹಾರ್ಸ್? ನಿಮ್ಗೆ ನಿಮ್ ಸ್ಟುಡಿಯೋದಲ್ಲಿ ಬೇಕಾದ್ರೂ ಕರ್ಕೊಂಡ್ ಕುದುರೆ ನಿಲ್ಲಿಸಬಹುದು. ಅಂದ್ರೆ ಬಾಂಡಿಂಗ್ ಬಿಟ್ವೀನ್ ಯು ಅಂಡ್ ದ ಹಾರ್ಸ್ ಅಷ್ಟೇನೆ. ನೀವು ಬಾಂಡಿಂಗ್ ಹೆಂಗ್ ಇಟ್ಕೊಂಡಿರ್ತಾರೆ ಹಂಗೆ ಪರ್ಫಾರ್ಮ್ ಮಾಡುತ್ತೆ. ನೀವು ಖುಷಿಯಾಗಿದೆ ಅದು ಖುಷಿಯಾಗಿರುತ್ತೆ, ನೀವು ದುಃಖದಲ್ಲಿದ್ರೆ ಅದು ದುಃಖ ಪಡುತ್ತೆ. ಯಾಕಂದ್ರೆ ನೀವು ದುಃಖದಲ್ಲಿ ಇದ್ದೀರಿ ಅಂತ ದುಃಖ ಪಡುತ್ತೆ. ನಿಮ್ಮನ್ನ ದುಃಖದಿಂದ ಹೇಗೆ ಆಚೆ ತರಬೇಕು ಅನ್ನೋದು ಅದು ಗೊತ್ತಿರುತ್ತೆ. ನೀವು ದುಃಖದಲ್ಲಿ ಇದ್ದೀರ ಅನ್ನೋದು ಅರ್ಥ ಮಾಡ್ಕೊಳುತ್ತೆ. ನೀವು ಹೇಳೋದೇ ಬೇಕಾಗಿಲ್ಲ ಅದಕ್ಕೆ. ಈಗ ನಮ್ಮ ಹತ್ರ ಯಾರೋ ಬಂದು ಕೇಳ್ತಾರೆ, ನಿಮ್ದು ಯಾವ್ದು ಸರ್ ಫೇವರೇಟ್ ಹಾರ್ಸು, ನಿಮ್ಮದಲ್ಲಿ ಯಾವ್ದು ಫೇವರೇಟ್? ನಾನು ಹೇಳ್ತೀನಿ ನಾನು ಎಲ್ಲಾನು ಫೇವರೇಟ್. ಹಾರ್ಸೇ ಫೇವರೇಟ್ ಅಂತ ಅಲ್ಲ, ಎಲ್ಲಾ ಹಾರ್ಸು ಫೇವರೇಟ್. ಎಲ್ಲಿ ಎಷ್ಟಿದೆ ಅಷ್ಟು ಫೇವರೇಟ್. ಎಲ್ಲಾ ಹಾರ್ಸಸ್ನು ಅದೇ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ. ಅದರಿಂದ ಅವೆಲ್ಲ ಎಲ್ಲವೂ ಈಕ್ವಲ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತವೆ. ನಾವು ಮಕ್ಕಳಿಗೆ ನಾನು ಆಗ್ಲೇ ಹೇಳ್ದಂಗೆ ನನ್ನ ನಾಲೆಜ್ ಏನಿದೆ ನನ್ನ ಮಕ್ಕಳಿಗೆ ಶೇರ್ ಮಾಡ್ತಾ ಇದೀನಿ. ಆ ನಾಲೆಜ್ ಶೇರ್ ಮಾಡಿದ್ರೆ ಎಲ್ಲರೂ ಅದೇ ಈಕ್ವಲ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಎಲ್ಲರದ್ದು ಅದರಿಂದ ಅದೇ ತರ ರಿಸಲ್ಟ್ ಇದೆ. ಅಬ್ಸಲ್ಯೂಟ್ಲಿ. ಅದಕ್ಕೆ ನ್ಯಾಷನಲ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಹೂಫ್ಬಿಟ್ ಮ್ಯಾರಥಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದಾರೆ ನಿಮ್ಮ ಮಕ್ಕಳೆಲ್ಲ. ಹೌದು, ನಾವು ಆಗ್ಲೇ ಹೇಳ್ದಂಗೆ ನಮ್ಮ ಮೈಸೂರು ಹಿಸ್ಟ್ರಿ ಒಟ್ಟೋಗ್ತಾ ಇದೆ, ಹಾರ್ಸ್ ಕಲ್ಚರ್ ಒಟ್ಟೋಗ್ತಾ ಇದೆ. ನಮ್ಮ ಸೌತ್ ಅಲ್ಲಿ ನಮಗೆ ಕುದುರೆ ಹಾರ್ಸ್ ಕಲ್ಚರ್ ಅಂತೂ ತುಂಬಾ ಕಡಿಮೆ ಇದೆ ಕಂಪೇರ್ ಟು ಅದರ್ ಸ್ಟೇಟ್. ಸೊ ನಾವು ಅದನ್ನ ವಾಪಸ್ ತರಬೇಕು ಅನ್ನೋ ಉದ್ದೇಶದಿಂದ ಇಂಡಿಜಿನಸ್ ಹಾರ್ಸ್ ನ ಪ್ರಮೋಟ್ ಮಾಡೋದನ್ನ ನಾವು ಪ್ರಮೋಟ್ ಮಾಡಲ್ಲ, ಜನಗಳಿಗೆ ಅದ್ ಅರ್ಥ ಮಾಡಿಸ್ಕೊಡ್ಬೇಕು. ಎಲ್ಲರೂ ಇಡ್ಲಿ ಸಾಕ್ಲಿ, ಅದರಿಂದ ಎಲ್ಲರಿಗೂ ಸಾಕಷ್ಟು ಒಳ್ಳೇದಾಗತ್ತೆ. ಈಗ ಅದನ್ನ ಇಡಬೇಕು ಅಂತ ನಾನು ಇಟ್ಟೆ, ನಾವು ತಗೊಂಡ್ವಿ. ನಮ್ಗೆ 4 ಕುದುರೆ ಇಷ್ಟ ಇದೆ ಅನ್ಬಿಟ್ಟು ನಾವು 4 ಕುದುರೆ ತಗೊಂಡು ಇಟ್ಕೊಂಡಿದ್ವಿ. ನಮ್ಮ ಮನೇಲಿ ನಾವು 3 ಜನ ರೈಡ್ ಮಾಡ್ತೀವಿ, ನಾನು ನನ್ನ ವೈಫ್ ನನ್ನ ಮಗ. ಒಂದ್ ಯಾರು ಗೆಸ್ಟ್ ಬಂದ್ರೆ ನಿಮ್ಮಂತವ್ರು ಬಂದ್ರೆ ರೈಡ್ ಮಾಡ್ಲಿ ಅಂತ ಇಟ್ಕೊಂಡಿದ್ದೆ. ಸೊ ಎಲ್ಲರೂ ಬಂದು ಸಜೆಸ್ಟ್ ಮಾಡಕ್ ಶುರು ಮಾಡಿದ್ರು, ಬೇರೆಯವರು ರೈಡ್ ಮಾಡ್ಬೇಕು, ಬೇರೆಯವರು ಕಲಿಬೇಕು, ಸೊ ಅವ್ರಿಗೂ ಆಪರ್ಚುನಿಟೀಸ್ ಕೊಡಿ, ಏನಿದೆ ನೀವು ಫೀಸ್ ತಗೊಳ್ಳಿ, ಸೊ ಅದನ್ನ ಮೇಂಟೈನ್ ಮಾಡಿ ಅಂತ ಹೇಳಿ. ಸೊ ವಿ ಹ್ಯಾವ್ ಡಿಸೈಡೆಡ್ ಆನ್ 5 ಮೇಕ್ಲಾ ಹತ್ರ ಬಂದವರು ಕೇಳ್ಕೊಂಡು ಹೇಳಿದ್ರು. ಸೊ ವಿ ಹ್ಯಾವ್ ಶಿ ಸೆಡ್ ನೀನ್ ಯಾತಕ್ಕೆ ಮಾಡ್ಬಾರ್ದು ಅಂತ. ಸೊ ನನ್ಗೊಂದು ಆಪರ್ಚುನಿಟಿ, ಕುದುರೆ ಇಷ್ಟ ಅಲ್ಲ, 4 ಇಟ್ಕೊಂಡಿದ್ರೆ 40 ಇಟ್ಕೊಬಾರ್ದು, 400 ಇಟ್ಕೋಬಹುದಲ್ಲ, ವೈ ನಾಟ್ ಆತರ. ಸೊ ವಿ ಸ್ಟಾರ್ಟೆಡ್. ಹಂಗೆ ಕುದುರೆಗಳು ಬರಕ್ ಶುರು ಆಯ್ತು, ಮಾಡಕ್ ಶುರು ಮಾಡಿದ್ವಿ. ಅದೇ ತರ ರೆಸ್ಪಾನ್ಸ್ ಅಂದ್ರೆ ನಾವ್ ಏನ್ ಅನ್ಕೊಂಡ್ವಿ ಇದು ಮಾಡ್ತಾ ಇರೋದ್ರಿಂದ ನ್ಯಾಷನಲ್ಸ್ ವರ್ಗು ಮಕ್ಕಳು ಸೆಲೆಕ್ಟ್ ಆಗೋದ್ರು. ಇನ್ನು ಮುಂದೆ ಅವ್ರು ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡೋಗ್ಬೇಕು ಅನ್ನೋದು ನಮ್ಮ ಆಸೆ ಇದೆ. ಮಾಡ್ತಾರೆ ವಿತ್ ಹ್ಯಾವಿಂಗ್ ಆ ಒಂದು ಸಾತ್ವಿಕ ಭಾವ ಇದೆಯಲ್ಲ, ಅದು ಎಲ್ಲದನ್ನು ಡಾಟ್ಸ್ ನ ಕನೆಕ್ಟ್ ಮಾಡ್ಬಿಡುತ್ತೆ. ಅಂಡ್ ಅವಾಗ ಮತ್ತೊಂದು ಇಂಟರ್ವ್ಯೂ ಮಾಡಕ್ ನಾನ್ ಕಾಯ್ತಾ ಇರ್ತೀನಿ. ಆ ಮಕ್ಕಳದ್ದು ಇಂಟರ್ವ್ಯೂ ಮಾಡ್ಬೇಕು. ಮತ್ತೆ ಹೆಣ್ಮಕ್ಳನ್ನ ಜಾಸ್ತಿ ಪ್ರಮೋಟ್ ಮಾಡ್ಬೇಕು, ಅಂದ್ರೆ ಅವ್ರಿಗೆ ರೈಡಿಂಗ್ ಗೆ ಪ್ರಮೋಟ್ ಮಾಡ್ಬೇಕು ಅನ್ನೋ ನಮ್ಮ ಉದ್ದೇಶ. ಸೊ ನಮ್ಮ ಅಕಾಡೆಮಿಯಿಂದ ಹೆಣ್ಮಕ್ಳುಗಳು ಸ್ಟಾಲಿಯನ್ ಮೇಲೆ ಕೂತು ಇವೆಂಟ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇವೆಂಟ್ ಕಂಪ್ಲೀಟ್ ಮಾಡೋದು ಪ್ರಾಬಲಿ ನನ್ನ ಆಸೆ ಅದಾಗಿತ್ತು. ಗ್ರೇಟ್ ಥಿಂಗ್ ಅನ್ನೋದು ಕಂಪ್ಲೀಟ್ ಮಾಡದ್ಮೇಲೆ ಜಡ್ಜಸ್ ಬಂದು ಅಪ್ರಿಶಿಯೇಟ್ ಮಾಡುದು. ಡೋಂಟ್ ಟೇಕ್ ಚಾನ್ಸಸ್ ಅಂತ ಹೇಳಿ, ಅವ್ರು ಪ್ರಾಬಲಿ ನಾರ್ತ್ ಅವ್ರು ಆಗಿರೋದ್ರಿಂದ ಡೋಂಟ್ ಟೇಕ್ ಚಾನ್ಸಸ್ ಆನ್ ಸ್ಟಾಲಿಯನ್ ವಿತ್ ಕಿಡ್ಸ್ ಅಂತ ಹೇಳ್ಬಿಟ್ಟು ಹೋದ್ರು. ಓಕೆ, ಬಟ್ our kids have achieved it. Your kids, our kids have achieved it. Our kids, they are all from Mysore, not ಖಂಡಿತ ನಮ್ಮ ಮಕ್ಕಳು ಮೈಸೂರಿನ ಮಕ್ಕಳು. ಮೈಸೂರಿನ ಮಕ್ಕಳು ಹೋಗಿ ಮಾಡಿದ್ದಾರೆ. ಈ ಕುದುರೆ ಇಮೋಷನ್ ಅಥವಾ ಅದ್ರ ಸೆನ್ಸಿಟಿವಿಟಿ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮಗೆ ಯಾವ್ದಾದ್ರು ಒಂದು ಮೂಮೆಂಟ್ ಅದ್ರ ಜೊತೆಗೇ ಇರ್ತೀರಾ ಬೆಳಗಿಂದ ಸಂಜೆ ತನಕ, ಆಲ್ಮೋಸ್ಟ್ ನಿಮ್ಮ ಜೀವನ ಎಲ್ಲವೂ ಕುದುರೆನೆ ಅಂತ ನಾವು ಅರ್ಥ ಮಾಡ್ಕೊಂಡಿದೀವಿ. ಬಟ್ ಸ್ಟಿಲ್ ನಿಮಗೆ ಒಂದು ಮಿರಾಕ್ಯುಲಸ್ ಮೂಮೆಂಟ್, ಎಂಥ ಜೀವಿನಪ್ಪ ಇದು ಅಂತ ಅನ್ಸಿದ್ದು, ಅದ್ರ ರೆಸ್ಪಾನ್ಸು, ಅದು ಸೆನ್ಸ್ ಮಾಡಿದ ರೀತಿ ನೋಡಿ, ಆ ಥರ ಅದ್ರ ಕೇಸ್ ಸ್ಟಡಿ ಇದೆಯಾ?
ಆಕ್ಚುಲಿ ಬೆಳಗಿಂದ ಸಾಯಂಕಾಲದವರೆಗೆ ಇರಲ್ಲ, ಬೆಳಗ್ಗೆ ಸಾಯಂಕಾಲ 2 ಹೊತ್ತು ನಾನು ಸ್ಟೇಬಲ್ಸ್ ಅಲ್ಲಿ ಇರ್ತೀನಿ, ಬೇರೆ ಮಧ್ಯ ಟೈಮ್ ಮನ್ಸಲ್ಲಿ ಅದೇ ಇರುತ್ತೆ 24/7. 100% ಅದೇ ಇರುತ್ತೆ. ಮಧ್ಯದಲ್ಲಿ ನಮ್ದು ಬೇರೆ ಬಿಸ್ನೆಸ್, ಆಟೋಮೊಬೈಲ್ ಬಿಸ್ನೆಸ್ ಅಲ್ಲಿ ಇರ್ತೀವಿ. ರೈಟ್. ಸೊ ಮಿರಾಕ್ಯುಲಸ್ ಮೂಮೆಂಟ್ ಅಂತ ನಾವು ಕರೆಯೋದು ಏನೋ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ, ಬಟ್ ಅದ್ ನೀವು ಹೇಳ್ಬೇಕು. ಹೀಗೆ ನಾವು ರೈಡಿಂಗ್ ಟ್ರೈನಿಂಗ್ ನಡೀತಿದ್ದಂತ ಸಂದರ್ಭದಲ್ಲಿ ಅಬೌಟ್ 6 or 7 years ಓಲ್ಡ್ ಬಾಯ್ ಒಂದು ಕುದುರೆ ಮೇಲೆ ನಾವು ರೈಡಿಂಗ್ ಕೊಟ್ವಿ. ಆ ಹುಡುಗ ಏನ್ ಶುರು ಮಾಡ್ದ ಅಂದ್ರೆ ಒಂದು 3-4 ಕ್ಲಾಸಸ್ ಆದ ನಂತರ ಅವನು ವಿಡಿಯೋ ನೋಡಿ ಆ ಕುದುರೆನ ರೇಸ್ಗೆ ಓಡಿಸುವಂತ ಜಾಕಿಗಳು ಯಾವ ತರ ಓಡಿಸ್ತಾರೆ ಆ ರೀತಿ ಓಡಿಸ್ಲಿಕ್ಕೆ ಟ್ರೈ ಮಾಡ್ದ. ಕುದುರೆ ಅವನ ಪೊಸಿಷನ್ ಕೂತ್ಕೊಂಡ ತಕ್ಷಣ ಅದು ರೇಸಿಂಗ್ ಮೋಡ್ ಕೊಟ್ಟೋಗ್ಬಿಡ್ತು. ರೇಸಿಂಗ್ ಮೋಡ್ ಹೋಗಿ ಅವನು ಆ ರೇಸಿಂಗ್ ಮಾಡಲ್ ಅಂದ್ರೆ ಈಗ ನಾವು ನಾರ್ಮಲ್ ಸ್ಪೀಡ್ ಅಲ್ಲಿ ಹೋಗಲ್ಲ, ರೇಸಿಂಗ್ ಮಾಡಲ್ ಹೋದಾಗ ಇನ್ಸ್ಟೆಂಟ್ ಸ್ಪೀಡ್ ಹೋಗ್ಬಿಡುತ್ತೆ. ಇನ್ಸ್ಟೆಂಟ್ ಸ್ಪೀಡ್ ಹೋಗಿ ನಾವು ಮಧ್ಯದಲ್ಲಿ ನಿಂತ್ಕೊಂಡು ನಾವು ಅವ್ರಿಗೆ ನಾಲೆಜ್ ಮೋಟಿವೇಟ್ ಶೇರ್ ಮಾಡ್ತಿರುವ ಸಮಯದಲ್ಲಿ ನಮ್ಗೆ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆದ ತಕ್ಷಣನೇ ಎಲ್ಲರೂ ಕೂಗಕ್ ಶುರು ಮಾಡಿದ್ರು. ಕೂಗಕ್ ಶುರು ಮಾಡಿದ ನಾನ್ ಬರೀ ಜಸ್ಟ್ ಆ ಕುದುರೆ ಹೆಸರು ಕೂಗ್ಬಿಟ್ಟು ರಿಲ್ಯಾಕ್ಸ್ ಅಂತ ಹೇಳಿದೆ, ಅದು ಬಂದ್ ನನ್ನ ಹತ್ರ ನಿಂತ್ಕೊಂಡು. ಆ ಹುಡುಗ ಬೀಳುವಂತ ಹುಡುಗ ತುಂಬಾ ಜೋರಾಗಿ ಡ್ಯಾಮೇಜ್ ಆಗ್ಬೇಕಾಗಿತ್ತು ಆ ಹುಡುಗನ್ಗೆ. ಫಾರ್ಚುನೇಟ್ಲಿ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಮೇಜರ್ ತುಂಬಾ ಡೇಂಜರಸ್ ಆಗ್ಬೇಕಾಗಿತ್ತು ಆಕ್ಸಿಡೆಂಟ್, ಬಟ್ ಏನೂ ಆಗ್ಲಿಲ್ಲ. ನನಗೆ ಶಾಕ್ ಆಯ್ತು. ಬರೀ ಒಂದ್ ಹೆಸರು ಹೇಳಿ ರಿಲ್ಯಾಕ್ಸ್ ಅಂದ ಕೂಡಲೇ ರಿಲ್ಯಾಕ್ಸ್ ಅಂದ ತಕ್ಷಣ ನಾವು ಅದನ್ನೇ ಯಾವಾಗ್ಲೂ ಟ್ರೈನ್ ಮಾಡುವಾಗ ಹೇಳ್ಕೊಡುವಾಗ ಮಕ್ಕಳಿಗೆ ಹಂಗೆ ಹೇಳ್ತಾ ಇರ್ತೀವಿ, ಕುದುರೆಗಳು ಹಂಗೆ ಹೇಳ್ತೀವಿ, ರಿಲ್ಯಾಕ್ಸ್ ಅಂತ ಹೇಳ್ತೀವಿ, ಅವು ಕಾಮ್ ಡೌನ್ ಆಗ್ತವೆ. ಸೊ ಯಾವಾಗ ಫಾಸ್ಟ್ ಆಗ್ತದೆ, ಜಸ್ಟ್ ರಿಲ್ಯಾಕ್ಸ್ ಅಂತ ಹೆಸರು ಕೂಗಿದ ತಕ್ಷಣ ತುಂಬಾ ಸ್ಪೀಡ್ ಅಲ್ಲಿ ಹೋಗ್ತಿದ್ ಕುದುರೆ ತಿರುಗಿ ನನ್ನ ಹತ್ರ ಬಂದು ನಿಂತ್ಕೊಂತು. ನನಗೆ ಗೊತ್ತಿಲ್ಲ ಹೆಂಗೆ ಏನಾಯ್ತು, ಏನ್ ಮಾಡಿದ್ವಿ ಅಂತ. ಯಾಕಂದ್ರೆ ನಾವು ಅವಕ್ಕೆ ಪ್ರೀತಿ, ಒಂದ್ ಸ್ವಲ್ಪ ಪ್ರೀತಿ ಕೊಟ್ರೆ ನಮ್ಗೆ 100% ಪ್ರೀತಿ ಕೊಡ್ತಾರೆ. ಆತರ ಇನ್ಸಿಡೆಂಟ್ ಪ್ಯೂರೆಸ್ಟ್ ಫಾರ್ಮ್ ಅಲ್ವಾ, ಪ್ಯೂರೆಸ್ಟ್ ಫಾರ್ಮ್. ನೀವು ಎಲ್ಲೂ ಮೆಷರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಬ್ಸಲ್ಯೂಟ್ಲಿ. ನೀವೆಲ್ಲಾನು ಮರ್ತು ಬಿಡ್ತೀರಾ, ಎಲ್ಲಾನು ಮರ್ತ್ಬಿಟ್ಟು ಎಲ್ಲೂ ನಿಮ್ಗೆ ಇಷ್ಟನೇ ಬರಲ್ಲ, ಎಲ್ಲಿ ಬಿಟ್ರು ವಾಪಸ್ ಬಂದು ಅಲ್ಲಿಗೆ ನೀವು ಅಲ್ಲಿರೋಣ. ನೀವು ಆಗ್ಲೇ ಹೇಳ್ದಾಗೆ ನೀವು ಸ್ಟೇಬಲ್ ಮಿಸ್ ಮಾಡ್ಕೊಂತ ಆತರ ಕೊಡುತ್ತೆ. ನಂಗೆ ಈಗಲೂ ಆ ಕುದುರೆಗಳ ಹೆಸರು, ಅದ್ ನಿಂತಿರೋ ಜಾಗ, ಅದಿರೋದು ಯಾವ ತರ ಇದೆ. ಅಂಡ್ ಮೇಕಲಾ ಮೇಡಮ್ ಮಾತಾಡುವ ಕಿವಿ ಹಿಂಗ್ ಮಾಡ್ಕೊಳುತ್ತೆ, ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳಿದ್ರು. ನಂಗೆ ಇನ್ನೂ ಅದನ್ನ ನೆನಪಾಗ್ತಾ ಇರತ್ತೆ. ಒಂಥರ ಚೆನ್ನಾಗಿರುತ್ತೆ ಮೆಲ್ಕ್ ಹಾಕೋದಿಕ್ಕೆ ಅದನ್ನ. ಸೂಪರ್. ಈಗ ಸ್ಪೋರ್ಟ್ಸ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಏನ್ ಮೈಸೂರಿನಲ್ಲಿ ಸ್ಪೋರ್ಟ್ಸ್ ಫೆಸ್ಟಿವಲ್ ಮಾಡ್ತಾ ಇದೀವಿ. ಸೊ ಪ್ರಜ್ವಲ್ ಅವ್ರು ಬಂದು ಅಪ್ರೋಚ್ ಮಾಡಿ ಮಾಡೋಣ, ಕುದುರೆನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿದಾಗ ಅವ್ರ ಜೊತೆನೂ ಅವರು ನಮ್ ಜೊತೆ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಇವನ್ ಈ ಆಲ್ಸೋ ಫೆಲ್ಟ್ ವೆರಿ ವೆರಿ ಹ್ಯಾಪಿ. ನಮ್ಗೆ ಇಷ್ಟೆಲ್ಲ ಇದೆ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ನಾವೇನಾದ್ರೂ ಮಾಡಿ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಲೇಬೇಕು ಅಂತ ಅವರು ಹಠ ಹಿಡಿದು ಕೂತಿದ್ದಾರೆ ಇವಾಗ. ವೆರಿ ಗುಡ್ ಥಿಂಗ್. ಒಂಥರ ಒಳ್ಳೆ ಹಠ ಅದು. ಒಳ್ಳೆ ಹಠ ಹಿಡಿದಿದ್ದಾರೆ. ನಾವ್ ಹೆಂಗ್ ಆಸೆ ಪಟ್ಟಿದ್ವು ಈ ಪ್ಯಾಷನ್ ಅನ್ನ ಹಿಂಗ್ ತಗೊಂಡೋಗ್ಬೇಕು ಅಂತ, ಬಟ್ ಪ್ಯಾಷನ್ ತಗೊಂಡೋಗ್ತಿ ಅಂತ ನಾವು ಶೋ ಆಫ್ ಮಾಡಿ ಅಂತ ತುಂಬಾ ಶೋ ಆಫ್ ಮಾಡ್ಕೊಂಡು ಅಡ್ವರ್ಟೈಸ್ ಮಾಡ್ಕೊಂಡೆ ನಾವು ಮಾಡಕ್ ಹೋಗ್ತಿಲ್ಲ. ನಾವು ಮಾಡೋ ಕೆಲಸ ಅದು ಅಡ್ವರ್ಟೈಸ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ಮಾಡೋ ಕೆಲಸ ಚೆನ್ನಾಗಿದ್ರೆ ತನ್ನಿಂದ ತಾನೇ ಅದು ಯಾರಿಗೆ ಎಲ್ಲಿ ಹೇಗೆ ರೀಚ್ ಆಗ್ಬೇಕು ಅದಾಗತ್ತೆ ಅಂತಾರಲ್ವಾ. ದಟ್ ಈಸ್ ಸೋ ಟ್ರೂ. ಅಂಡ್ PKD ಸ್ಪೋರ್ಟ್ಸ್ ಫೆಸ್ಟಿವಲ್ ಮೈಸೂರಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾನು ಆಕ್ಚುಲಿ ಪ್ರಜ್ವಲ್ ಅವ್ರ ಜೊತೆಗೂ ಮಾತಾಡಿದೆ. ಹೀಗೆ ನಾವು ಅವರು ಒಂದು ಪಾಡ್ಕಾಸ್ಟ್ ಕೂಡ ಮಾಡಿದ್ವಿ. ವೆರೈಟೀಸ್ ಆಫ್ ಈವೆಂಟ್ಸ್, ಸ್ಪೋರ್ಟ್ ಆಕ್ಟಿವಿಟೀಸ್ ನಡೀತಾ ಇದೆ. ನೀವೇ ಈಗಲೇ ಹೇಳಿದ ಹಾಗೆ ಪ್ರಜ್ವಲ್ ಅವರು ಹೇಳಿದ್ರು, ನಿಮ್ ಜೊತೆ ಮಾತುಕತೆ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ವಾಟ್ ಈಸ್ ಯುವರ್ ವಿಷನ್ ಟುವರ್ಡ್ಸ್ ಮೈಸೂರು ಇನ್ ಟರ್ಮ್ಸ್ ಆಫ್ ಇಂಟ್ರೊಡ್ಯೂಸಿಂಗ್ ದಿಸ್ ಹಾರ್ಸ್ ಎಂಡ್ಯೂರೆನ್ಸ್? ನಿಮ್ಮ ವಿಷನ್ ಏನು? ಎಲ್ಲಿಗೆ ಹೋಗ್ಬೇಕು, ಏನನ್ನ ಅಚೀವ್ ಮಾಡ್ಬೇಕು ಥ್ರೂ ದಟ್ ಅಂತ ಹೋಗ್ತಾ ಇದ್ದೀರಾ? ನಾವು ಆಗ್ಲೇ ಹೇಳ್ದಾಗೆ ಮೈಸೂರು ಆಸ್ ಎ ಹಿಸ್ಟ್ರಿ ಫಾರ್ ಹಾರ್ಸಸ್ ಅಂಡ್ ಹಾರ್ಸ್ ರೈಡಿಂಗ್. ಮೈಸೂರಿನಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ರೈಡಿಂಗ್ ಕ್ಲಬ್ ಇದೆ. ದಟ್ ಈಸ್ ಈಗ ಮೌಂಟೆಡ್ ಪೊಲೀಸ್ ಏನ್ ಮಾಡ್ತಾರೆ, ಸಿವಿಲಿಯನ್ ಕ್ಲಬ್ ಅಂತ ಹೇಳಿ ಇದೆ, ಓಲ್ಡೆಸ್ಟ್ ಕ್ಲಬ್ ಅದು. ಸೊ ಅದು ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಈ ಸ್ಪೋರ್ಟ್ಸ್ ನ ನಾವು ಮೈಸೂರಿನಲ್ಲಿ ಬರೋದ್ರಿಂದ ಅಥವಾ ನಾವು ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ಸಾಕಷ್ಟು ಜನಕ್ಕೆ ಆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಅದನ್ನ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗತ್ತೆ. ಬೇರೆ ಬೇರೆ ರೀತಿ ಈಗ ಎಂಡ್ಯೂರೆನ್ಸ್ ಹೇಳಿದ್ವು, ಅದೇ ರೀತಿ ಬೇರೆ ಬೇರೆ ಹಾರ್ಸ್ ರಿಲೇಟೆಡ್ ಇವೆಂಟ್ಸ್ ಗಳಿದೆ. ಬ್ಯಾರಲ್ ರೇಸಿಂಗ್ ಅಂತ ಬರ್ಬೋದು, ಮತ್ತೆ ಜಮ್ಖಾನ ರೇಸ್ ಅಂತ ಒಂದು ಬರ್ತದೆ. ಜಮ್ಖಾನ ಸಣ್ಣ ಸಣ್ಣ ಗೇಮ್ಸ್ ಅರಿನಾ ಒಳಗಡೆ ಅಂತಾನೆ ಆಡುವಂತ ಗೇಮ್ಸ್ ಗಳೆಲ್ಲ ಬರುತ್ತೆ. ಆ ತರದೆಲ್ಲ ನಾವು ಹೋಗ್ತಾ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಪ್ರಾಬಬ್ಲಿ ನ್ಯಾಷನಲ್ ಲೆವೆಲ್ಗಾರು ಅಟ್ಲೀಸ್ಟ್ ಆ ಸ್ಪೋರ್ಟ್ಸ್ ನ ತಗೊಂಡೋಗಿ ಎಲ್ಲಾ ಕಡೆನೂ ಅದನ್ನ ಆ ಗೇಮ್ಸ್ ನ ಆಡುವಂಗೆ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಬ್ಯೂಟಿಫುಲ್ ಸರ್. ಈಗ ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ, ಆಫ್ ಟಾಪಿಕ್ ಅಗೇನ್. ಹೌ ಸ್ಟ್ರಾಂಗ್ ಇಸ್ ಅ ಹಾರ್ಸಸ್ ಕಿಕ್? ಇನ್ ಟನ್ಸ್. ಸೀರಿಯಸ್ಲಿ? ಎಸ್.
ಓ ಮೈ ಗಾಡ್, ಯಾಕೆ ಕೇಳಿದೆ ಈ ಪ್ರಶ್ನೆನ ಅಂದ್ರೆ ಈ ಒಂದು ಹಾರ್ಸ್ನ ಬಳಸ್ಕೊಂಡು ಮಾಡುವಂತಹ ಸ್ಪೋರ್ಟ್ ಆಕ್ಟಿವಿಟಿಗೆ ಪೇರೆಂಟ್ಸ್ ಮನಸ್ಸು ಮಾಡಬೇಕು. ಫಸ್ಟ್ ಆಫ್ ಆಲ್ ಅವ್ರ ಮಕ್ಕಳನ್ನ ಕಳಿಸ್ಬೇಕು, ಎನ್ಕರೇಜ್ ಮಾಡಬೇಕು. PKD ಸ್ಪೋರ್ಟ್ಸ್ ಫೆಸ್ಟಿವಲ್ ಅಂತ ಸ್ಪೋರ್ಟ್ಸ್ ಇವೆಂಟ್ಗಳಲ್ಲಿ ಅದನ್ನ ಪಾರ್ಟಿಸಿಪೇಟ್ ಮಾಡಿಸ್ಬೇಕು. ಅವಾಗ ಅದಕ್ಕೊಂದು ಸಾರ್ಥಕತೆ, ಒಂದು ಅರ್ಥ ಸಿಗುತ್ತೆ. ಯೂಶಲಿ ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾರೆ, ಸ್ಪೋರ್ಟ್ ಅಂದ ಕೂಡಲೇ ಎನಿ ಸ್ಪೋರ್ಟ್ ಫಾರ್ ದಟ್ ಮ್ಯಾಟರ್, ಬಿದ್ದು ಎದ್ದು ಮುಳೆ ಮುರ್ಕೊಂಡು ಗಾಯ ಮಾಡ್ಕೊಂಡು ಯಾಕೆ ಬೇಕಪ್ಪ, ಬೇರೆ ಏನಾದರೂ ಇಂಡೋರ್ ಗೇಮ್ಸ್ ಆಡು ಅಥವಾ ಯಾವ್ದಾರ ಕಲ್ಚರಲ್ ಆಸ್ಪೆಕ್ಟ್ಗೆ ಹೋಗು ಅನ್ನೋವ ಒಂದು ಮನಸ್ಥಿತಿ ಇರುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಹಾರ್ಸ್, ಅಯ್ಯೋ ಬೀಳಿಸ್ಬಿಡುತ್ತೆ, ಒದ್ಬಿಡುತ್ತೆ ಅನ್ನೋ ಭಯ ಇರುತ್ತೆ. ಸೊ ಪೇರೆಂಟ್ಸ್ಗೆ ಏನು ಹೇಳ್ತೀರಾ? ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಬೀಳೋದು ಹೇಳೋದು ಇದೇ ಇರುತ್ತೆ. ಡೆಫಿನೆಟ್ಲಿ. ಓಕೆ, ನೀವು ಬಿದ್ರು ಏನೋ ಆಗದೆ ಇದ್ದಂಗೆ ಸಟನ್ ಗೇರ್ಸ್ ಗಳಿದೆ, ರೈಡಿಂಗ್ ಗೇರ್ಸ್ ಅಂತ ನಾವ್ ಏನ್ ಕರಿತೀವಿ, ಸೆಟ್ಸ್ ಇದೆ. ಅದನ್ನ ಯೂಸ್ ಮಾಡಿದ್ರೆ ಡ್ಯಾಮೇಜಸ್ ಆಗೋದಿಲ್ಲ. 90% ಡ್ಯಾಮೇಜಸ್ ಆಗೋದಿಲ್ಲ. ಇನ್ 10% ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ಸ್ ಏನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ಆದಷ್ಟು ಆಗದೆ ಇರಂಗ್ ನಾವು ನೋಡ್ಕೊಂತೀವಿ. ನಾವು ಮಾಡ್ತಿರಂತ ಸ್ಪೋರ್ಟ್ಸ್ ಅಲ್ಲಿ ಅಂದ್ರೆ ಈಗ ಎಂಡ್ಯೂರೆನ್ಸ್ ಅಂತ ನಾವ್ ಏನ್ ಕರಿತಾ ಇದೀವೋ, ಇಟ್ ಈಸ್ ಓನ್ಲಿ ಬಾಂಡಿಂಗ್ ಬಿಟ್ವೀನ್ ದ ಹಾರ್ಸ್ ಅಂಡ್ ದ ರೈಡರ್. ಓಕೆ, ಅದರಲ್ಲಿ ಸರ್ಟನ್ ಟೈಮ್ ಇರುತ್ತೆ. ಆ ಟೈಮ್ ನಲ್ಲಿ ಅಷ್ಟು ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಓಕೆ, ಇದು ಫಾಸ್ಟ್ ರೇಸಿಂಗ್ ಅಲ್ಲ. ಇವ್ರಿಗೆ ಡ್ಯಾಮೇಜಸ್ ಆಗುತ್ತೆ ಅಥವಾ ತುಂಬಾ ದೊಡ್ಡದಾಗಿ ಡ್ಯಾಮೇಜ್ ಆಗುತ್ತೆ ಅನ್ನೋ ಚಾನ್ಸಸ್ ಬಹಳ ಕಡಿಮೆ ಇದೆ. ಓಕೆ, ಸೊ ಬೀಳೋದು ಹೇಳೋದು ಸ್ಪೋರ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಅದನ್ಗೋಸ್ಕರ ಅವರು ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡಲಿಲ್ಲ ಅಂದ್ರೆ ಮನೇಲಿ ಕುತ್ಕೊಂಡು ಟಿವಿ ನೋಡ್ತಿರ್ತಾರೆ ಅಥವಾ ಮೊಬೈಲ್ ಇರುತ್ತೆ. ಟಿವಿ ನೋಡೋದಿಲ್ಲ, ಇಲ್ಲ ಮೊಬೈಲ್ ಇರ್ತಾರೆ. ಅವ್ರಿಗೆ ಮೊಬೈಲ್ ತಗೊಡ್ಬೇಕಾಗತ್ತೆ. ಸೊ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ಇರೋದಿಲ್ಲ ಮಕ್ಕಳಿಗೆ. ಈಗ ನಿಮ್ಮಲ್ಲಿ ಬರೋ ಮಕ್ಕಳನ್ನ ನೀವು ಕಂಪೇರ್ ಮಾಡಿ ನೋಡೋದಾದ್ರೆ, ಏನು ಈ ರೀತಿಯಾದ ಆಕ್ಟಿವಿಟಿ ಮಾಡದೇ ಇರೋ ಮಕ್ಕಳಿಗೂ, ಪರ್ಟಿಕ್ಯುಲರ್ಲಿ ನಿಮ್ಮ ಸ್ಟೇಬಲ್ ಅಲ್ಲಿ ಕಲಿಯಕ್ಕೆ ಬರೋ ಮಕ್ಕಳಿಗೂ ಸೈಕಾಲಜಿಕಲಿ ಏನ್ ಡಿಫರೆನ್ಸ್ ನೋಡ್ತೀರಾ, ಅಥವಾ ಫಿಟ್ನೆಸ್ ಅಂತ ಏನ್ ಡಿಫರೆನ್ಸ್ ನೋಡ್ತೀರಾ? ನಮ್ಮ ಇಲ್ಲಿ ಬರುವಂತ ಮಕ್ಕಳುಗಳೇ ನಾವು ಅಬ್ಸರ್ವ್ ಮಾಡಿರೋಂಗೆ ಆಕ್ಟಿವ್ ಆಗಿದ್ದಾರೆ, ಅಡ್ವಾನ್ಸ್ ಆಗಿದ್ದಾರೆ. ಓಕೆ, ಫಿಸಿಕಲಿ, ಮೆಂಟಲಿ. ಸೊ ನೀವು ಬರದೇ ಇರೋ ಮಕ್ಕಳನ್ನ ಕಂಪೇರ್ ಮಾಡಕ್ ಹೋದಾಗ ಅವರು ಅಡ್ವಾನ್ಸ್ ಇನ್ ಮೊಬೈಲ್ ಅಂದ್ರೆ ಇವತ್ತಿನ ಮಕ್ಕಳು ಫಿಸಿಕಲ್ ಆಕ್ಟಿವಿಟಿ ಏನು ಇಲ್ಲ. ಈಗಲೇ ಅವರು ಚಿಕ್ಕ ಮಕ್ಕಳನ್ನೇ ದೊಡ್ಡ ಮಕ್ಕಳ ತರ ಕಾಣ್ತಾ ಇದ್ದಾರೆ. ಅಂದ್ರೆ ಅವರ ವಾಟ್ ಇಸ್ ದಟ್ ಬಾಡಿ, ಡೆಫಿನೆಟ್ಲಿ ಮೆಂಟಲ್ ಮೆಚುರಿಟಿ ಇರ್ಬೋದು, ಫಿಸಿಕಲ್ ಮೆಚುರಿಟಿ ಇರ್ಬೋದು, ಅಹೆಡ್ ಆಫ್ ಟೈಮ್. ಎಕ್ಸಾಕ್ಟ್ಲಿ ಆ ತರ ಕಾಣಿಸ್ತಾ ಇದೆ. ಬಟ್ ಅವ್ರಿಗೆ ಆಸ್ ಎ ಪರ್ಫಾರ್ಮೆನ್ಸ್, ಫಿಸಿಕಲ್ ಪರ್ಫಾರ್ಮೆನ್ಸ್ ವೈಸ್ ಹೋದಾಗ ಅವ್ರಿಗೆ ಪರ್ಫಾರ್ಮೆನ್ಸ್ ಬರುವುದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಯಾರು ರೋಡಲ್ಲಿ ಹೋಗ ನಾಯಿ ಓಡಿಸ್ಕೊಂಡು ಬಂತು ಅಂದ್ರೆ ಓಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಜೋರಾಗಿ ಅವ್ರ ಕೈನಲ್ಲಿ. ನಾನು ಹೇಳ್ತಾ ಇರೋದು ನಿಮ್ಗೆ ಆಕ್ಟಿವಿಟಿ, ಬಾಡಿ ಅಷ್ಟು ಆಕ್ಟಿವ್ ಆಗಿರೋದಿಲ್ಲ ಅಂದಾಗ, ಈ ಕೆಲವ್ರು ಹೇಳ್ತಾರ ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ ನಾವು ದಿನನಿತ್ಯದಲ್ಲಿ ಏನ್ ನಡೀತೋ ಅದ್ರ ಮೇಲೆ ಎಕ್ಸಾಂಪಲ್ ಕೊಡ್ಬೇಕು. ಅಥವಾ ಎಲ್ಲೋ ಯಾವ್ದೋ ಒಂದು ಕಾಂಪಿಟೇಷನ್ ಮಾಡಕ್ ಹೋಗ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾ ಸಿಂಪಲ್ ಏನ್ ನಡೀತೋ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಸೊ ಅವ್ರು ಓಡ್ಲಿಕ್ಕೆ ಆಗೋದಿಲ್ಲ, ವೆರಿ ರೈಟ್, ಸುಸ್ತಾಗ್ಬಿಡ್ತಾರೆ ಬೇಗ. ಸೊ ಫಿಸಿಕಲ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಚಾನ್ಸ್ ಕೊಡ್ಬೇಕು. ಈಗ ಎಲ್ಲರೂ ಪೇರೆಂಟ್ಸ್ ಮೊದಲು ಬಿದ್ದಿದ್ದಾರೆ ಅವ್ರು ಆಟ ಆಡುವಾಗ. ಬಿದ್ರೇನೆ ಎದ್ದು ಮುಂದೆ ಹೋಗಕ್ಕಾಗೋದು ಇಸ್ ದ ಬೇಸ್ ಲೈನ್. ಎಕ್ಸಾಕ್ಟ್, ಬೀಳಲೇಬೇಕು. ಬೀಳದೆ ಮಾಡ್ಲಿ ಬರೀ ಹಂಗೆ ಓಡಾಡಕ್ ಆಗಲ್ಲ. ಬೀಳೋದು ಅನ್ನೋದು ಅನುಭವ ಇರ್ಲೇಬೇಕು. ಫಸ್ಟ್ ಮನುಷ್ಯನ್ಗೆ ಬೀಳೋದು ಅನ್ನೋ ಅನುಭವ ಇದ್ರೆ ಅವ್ನು ಗೆಲ್ತಾನೆ. ಅದು ಲೈಫ್ ಲೆಸನ್ ಅಲ್ವಾ? ಅದು ಈಗಲೇ ಕಲಿಬೇಕು. ರೈಟ್, ಆಮೇಲೆ ಕಲಿಯೋದಕ್ಕೆ ಆಗಲ್ಲ, ಕಷ್ಟ ಇದೆ ಅವ್ರಿಗೆ. ಈಗ ಮೈಸೂರಲ್ಲಿ PKD ಸ್ಪೋರ್ಟ್ಸ್ ಫೆಸ್ಟಿವಲ್ ನಡೀತಾ ಇದೆ, July 5th. ಇಟ್ಸ್ ಗೋಯಿಂಗ್ ಟು ಬಿ ಬಿಗ್ ಆ್ಯಂಡ್ ಹ್ಯೂಜ್. ನಾನು ನಿಮ್ಗೆ ಏನು ಕೇಳಬೇಕು ಅಂತಿದ್ದೀನಿ ಅಂದರೆ, ಬಿಕಾಸ್ ಯು ಹ್ಯಾವ್ ಮಾತಾಡಿದ್ದೀರಾ ಪ್ರಜ್ವಲ್ ಅವ್ರ ಜೊತೆಗೆ, PKD ಜೊತೆಗೆ ಮುಂದಿನ ದಿನಗಳಲ್ಲಿ ಅಸೋಸಿಯೇಟ್ ಆಗೋಕ್ಕೆ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಿದ್ದೀರಿ. ಈ ರೀತಿಯಾದ ಸ್ಪೋರ್ಟ್ಸ್ ಫೆಸ್ಟಿವಲ್, ಈ ವೆರೈಟಿ ಇರುವಂತಹ ಸ್ಪೋರ್ಟ್ಸ್ ಫೆಸ್ಟಿವಲ್ ಲೈಕ್ PKD ನಮ್ಮ ಸಮಾಜಕ್ಕೆ ಎಷ್ಟು ಮುಖ್ಯ, ಎಷ್ಟು ಇಂಪಾರ್ಟೆಂಟ್, ಈ ಥರದ್ದು ಯಾಕೆ ಆಗಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಈ PKD ಇಂಥ ಫೆಸ್ಟಿವಲ್ಸ್ಗಳು ತುಂಬ ನಡೆದ್ರೆ ಬಹಳ ಒಳ್ಳೇದಾಗ್ತದೆ. ಯಾಕಂದ್ರೆ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಎಲ್ಲವನ್ನೂ ನೋಡಿ ಕೆಲವರಿಗೆ ಮುಂದೆ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇರುತ್ತೆ, ಆಕ್ಟಿವಿಟೀಸ್ ಅಲ್ಲಿ ಬರಬೇಕು ಅಂತ ಇರ್ತದೆ. ಕೆಲವರು ಹೋಗಕ್ಕಾಗಿರುತ್ತೆ, ನೋಡಕ್ಕಾಗಿರುತ್ತೆ, ಕೆಲವು ನೋಡಕ್ಕಾಗಿರಲ್ಲ. ಎಲ್ಲ ಒಂದೇ ಕಡೆ ನೋಡಿ ಅನುಭವಿಸೋಂತ ಒಂದು ಆಪರ್ಚುನಿಟಿ ಇರುವಾಗ, ಮತ್ತೆ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿರುವಂತ ಆಪರ್ಚುನಿಟಿ ಇರುವಾಗ ಈ ತರದ್ ಬಂದ್ ತುಂಬಾ ದೊಡ್ಡ ಬಹಳ ಒಳ್ಳೇದು ಅಂತ ನನ್ನ ಅನಿಸಿಕೆ. ಇನ್ನು ದೊಡ್ಡದಾಗಿ ನಡೀಲಿ ಅನ್ನೋದು ನಮ್ಮ ಆಸೆ. ಎಸ್, ನಾವೆಲ್ಲ ಸೇರಿ ಚೆನ್ನಾಗಿ ಮಾಡೋಣ. ಸೊ ಥ್ರೂ ದಿಸ್ ಪ್ಲಾಟ್ಫಾರ್ಮ್, ಥ್ರೂ ದಿಸ್ ಪಾಡ್ಕಾಸ್ಟ್ ನಾವು ಜನಗೆ ಹೇಳೋದಂದ್ರೆ, ಬನ್ನಿ ಈ ತರ ಸ್ಪೋರ್ಟ್ಸ್ ಫೆಸ್ಟಿವಲ್ ನೋಡೋದಿಕ್ಕಾದ್ರೂ ಹೋಗಿ, ಅಂದ್ರೆ ಜಸ್ಟ್ ಎಕ್ಸ್ಪೀರಿಯನ್ಸ್ ವಾಟ್ ಇಟ್ ಈಸ್ ಅಂತ ಇನ್ ದ ಫಸ್ಟ್ ಪ್ಲೇಸ್. ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡಿ ಇನ್ ದ ಸ್ಪೋರ್ಟ್ ಆಕ್ಟಿವಿಟಿ. ಬಿಕಾಸ್ PKD ಸ್ಪೋರ್ಟ್ಸ್ ಫೆಸ್ಟಿವಲ್ ಏನ ಹೇಳಕ್ ಹೋಗ್ತಿದೆ ಅಕಾರ್ಡಿಂಗ್ ಟು ಮೀ ಅಂದ್ರೆ, ಫಿಟ್ನೆಸ್ ಅಥವಾ ಆರೋಗ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟು ಥ್ರೂ ದೀಸ್ ಆಕ್ಟಿವಿಟೀಸ್ ಅನ್ನೋದನ್ನ. ಅಂದ್ರೆ ಮಾಧ್ಯಮ ಕೂಡ ಪ್ರಯತ್ನ ಮಾಡ್ತಾ ಇರೋದು ಆರೋಗ್ಯಕರ ಸಮಾಜವನ್ನ ನಿರ್ಮಾಣ ಮಾಡೋದ್ರಲ್ಲಿ ನಮ್ಮದೊಂದು ಸಣ್ಣ ಪಾತ್ರ ಇರಲಿ ಅಂತ. ಸೊ ಎಲ್ಲರ ಆಲೋಚನೆ ಆಲ್ಮೋಸ್ಟ್ ಫಾಲಿಂಗ್ ಇನ್ ದ ಸೇಮ್ ಬೋಟ್ ಅಂತ ಹೇಳಬಹುದು. ಸೊ ಅದ್ಭುತವಾದ ಆಕ್ಟಿವಿಟಿ ನಡೀತಾ ಇದೆ. ವಿ ಆರ್
ಒನ್ಸ್ ಅಗೇನ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಟು ಹ್ಯಾವ್ ಸ್ಪೋಕನ್ ಅಬೌಟ್ PKD ಹಾರ್ಸಸ್ ಬಗ್ಗೆ, ಮತ್ತೊಂದಷ್ಟು ಫ್ಯಾಕ್ಟ್ಸು, ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಅದ್ರ ಬಗ್ಗೆ, ಡೀಪ್ ವಿಚಾರಗಳನ್ನ ತಿಳ್ಕೊಂಡ್ವಿ, ಅದರ ಎವಾಲ್ವ್ ಹೇಗಾಯ್ತು ಅನ್ನೋದು ತಿಳ್ಕೊಂಡ್ವಿ. ಐ ಎಂಜಾಯ್ಡ್ ದ ಕಾನ್ವರ್ಸೇಷನ್ ವಿತ್ ಯು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಟೈಮ್. ಮೊದಲನೇದಾಗಿ ನಿಮಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ನೀವು ನಮ್ಮಲ್ಲಿ ಏನು ಐಡೆಂಟಿಫೈ ಮಾಡಿ ನಮ್ಗೆ ಈ ಆಪರ್ಚುನಿಟಿ ಕೊಟ್ಟರು ಅಥವಾ ನಮ್ಮನ್ನ ಇಲ್ಲಿ ಕರೆದ್ರು ನಮಗೆ ಗೊತ್ತಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ನಮ್ದಲ್ಲಿ ಏನಿದೆ ನಾವು ಒಳ್ಳೇದನ್ನ ಸಮಾಜಕ್ಕೆ ಕೊಟ್ರೆ ಒಳ್ಳೇದ್ ಬರುತ್ತೆ ಅನ್ನೋದು ನನ್ನ ಭಾವನೆ. ಖಂಡಿತ ನಾನು ಒಳ್ಳೇದ್ ಕೊಡಕ್ ಹೋಗಿದ್ದೀನಿ. ಸೊ ಆ ಒಳ್ಳೇದ್ರಿಂದ ನೀವು ನಮ್ಮನ್ನ ಈ ಜಾಗದಲ್ಲಿ ಬಂದು ಕೂರಿಸಿ ನಮ್ಮ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಅಂತ ನನ್ನ ಭಾವನೆ. ಬಟ್ ನಮ್ಗೆ ಈ ಇಂಟರ್ವ್ಯೂ ಮಾಡ್ಲೇಬೇಕು ಅಥವಾ ನಾವು ಎಲ್ಲೋ ಬರ್ಬೇಕು ಅನ್ನೋ ಉದ್ದೇಶದಿಂದ ನಾವು ಯಾವ ಕೆಲಸಗಳನ್ನು ಮಾಡಲ್ಲ. ಐ ನೋ ದಟ್ ಯಾಕೆಂದ್ರೆ ನಾವು ಫಸ್ಟ್ ಟೈಮ್ ನಿಮ್ಮನ್ನ ಭೇಟಿ ಮಾಡಕ್ ಬಂದಾಗ ನೀವು ಮಾತಾಡಿದ ರೀತಿನಲ್ಲೇ ಗೊತ್ತಾಯ್ತು ನಿಮ್ಗೆ ಯಾವ ಫೇಮ್ ಗೇಮ್ ಅಲ್ಲಿ ನೀವಿಲ್ಲ. ವರ್ಕ್ ಓರಿಯೆಂಟೆಡ್ ಆಗಿ ಒಂದು ಎಥಿಕ್ಸ್ ಇಟ್ಕೊಂಡು ಹೋಗ್ತಾ ಇದೀರಿ. ಪ್ರಾಬಬ್ಲಿ ಅದೇ ಪ್ರಜ್ವಲ್ ಅವ್ರಿಗೂ ಅಟ್ರಾಕ್ಟ್ ಆಗಿ ನಿಮ್ಮನ್ನ ಮಾತಾಡ್ಸಕ್ಕೆ ಬಂದು PKD ಅಲ್ಲಿ ಇವತ್ತು ನಾವು PKD ಬಗ್ಗೆ ತುಂಬಾ ಮಾತಾಡ್ತಾ ಇದೀವಿ. ಅಂಡ್ ವಿ ಆರ್ ಕನೆಕ್ಟೆಡ್ ಆಲ್ಸೋ ಬಿಕಾಸ್ ಆಫ್ PKD ಒನ್ಸ್ ಅಗೇನ್. ಎಸ್ ದಟ್ಸ್ ದ ವೆರಿ ರೀಸನ್. PKD ನಾವು ಕನೆಕ್ಟ್ ಆಗ್ಬೇಕಾದ್ರೆ GSS ಅಂಡ್ ರೂಪಶ್ರೀ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲ ಸರ್, ರೋಲ್ ಅದರಲ್ಲಿ. ಇಟ್ಸ್ ಆಲ್ ಡೆಸ್ಟಿನಿ ಅಷ್ಟೇನೆ. ನಾವೊಂದು ಕಾರಣ ಇರಬಹುದು. ಅದನ್ನ ಹೇಳಿದೆ. ಈಗ ನಾವು ಕೆಲವೊತ್ತಿಗೆ ವಿಷಯಗಳಿಗೆ ಕಾರಣ ಆಗ್ತೀವಿ. ನಿಮ್ ಕಾರಣದಿಂದಾನೇ ಅವರು ನಮ್ಮನ್ನ ಇವೊಂದು ನಾವು ಮೈಸೂರಲ್ಲಿ ಇದ್ರು ಗೊತ್ತಿದ್ರು ಒಬ್ರಿಗೊಬ್ರು ಕನೆಕ್ಟಿವಿಟಿ ಆಗ್ತಿರ್ಲಿಲ್ಲ. ಈಗ ಸ್ಪೋರ್ಟ್ಸ್ ಫೆಸ್ಟಿವಲ್ ಮಾಡ್ತಾ ಇರೋದ್ರಿಂದ ಪ್ರಜ್ವಲ್ ಅವರು, ಹಾಗಾಗಿ ಎಲ್ಲರೂ ಕನೆಕ್ಟ್ ಆಗ್ತಾರೆ. Very right. See, it's a great networking platform once again, ಅಲ್ವಾ? ಬ್ಯೂಟಿಫುಲ್. ಅಂಡ್ ಐ ಮಸ್ಟ್ ಸೇ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ನಿಮ್ಮ ಇಡೀ ಕಾನ್ವರ್ಸೇಷನ್ ನಿಮ್ಮ ವಾಯ್ಸ್ ನ ಕೂಡ ನಾನು ಚೆರಿಶ್ ಮಾಡ್ತಾ ಇದ್ದೆ. ಸಖತ್ತಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ವಿ ಹ್ಯಾಡ್ ಅ ವಂಡರ್ಫುಲ್ ಕಾನ್ವರ್ಸೇಷನ್. ಆಲ್ ದ ಬೆಸ್ಟ್ ಟು ಯುವರ್ ಕಿಡ್ಸ್ ಆಸ್ ವೆಲ್. ಬಹಳ ಒಳ್ಳೆಯ ಆಲೋಚನೆ ಜೊತೆಗೆ ಒಂದಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ. ಇದು ಹೀಗೆ ಮುಂದುವರಿಸ್ತಾ ಇರಿ ಸರ್. ಥ್ಯಾಂಕ್ ಯು. ನಮ್ಮ ಕಿಡ್ಸ್ಗೆ ನಿಮ್ಮ ಆಶೀರ್ವಾದ ಇರಬೇಕು. ಆಶೀರ್ವಾದ ಅಲ್ಲ, ಹಾರ್ಟ್ ಫೆಲ್ಟ್ ವಿಶಸ್. ಅದೇ ಚಾಮುಂಡಿ ಹಾರ್ಸಸ್ಗೆ ನಿಮ್ಮ ಒಂದು ಆಲ್ವೇಸ್ ವಿಶಸ್ ಇರಬೇಕು. ಥ್ಯಾಂಕ್ ಯು. ಇಟ್ಸ್ ಮ್ಯೂಚುವಲ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.